ಶಂಕರ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮಸ್ಕಾರ ವೀಕ್ಷಕರೇ, ಏನ್ ನಡೀತಿದೆ ಯಲ್ಲಾಪುರ ಈಶ್ವರ ದೇವಸ್ಥಾನದಲ್ಲಿ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ ಹೇಳ್ತಾರಲ್ಲ, ಒಂದ್ ರೀತಿಯಿಂದ ಸಮಸ್ಯೆ ಆದ್ರೆ ದೇವರ ಹತ್ರ ಹೋಗ್ತಾರೆ, ದೇವಸ್ಥಾನ ಹತ್ರ ಹೋಗ್ತಾರೆ. ದೇವಸ್ಥಾನದಲ್ಲೇ ಸಮಸ್ಯೆ ಇದ್ರೆ ಎಲ್ಲಿ ಹೋಗ್ಬೇಕು? ಇಲ್ಲಿ ಹಗ್ಗ ಜಗ್ಗಾಟ ಅಂತ ಹೇಳ್ತಾರಲ್ಲ, ಒಂದ್ಸತಿ ನೀವು ಮುಂದ್ ಬರೋದು, ಒಂದ್ಸತಿ ಅವ್ರು ಮುಂದ್ ಬರೋದು, ಹಗ್ಗೆ ಜಗ್ಗಾಟ ನಡೀತಾ ಇದೆ ಈಶ್ವರ ಗಲ್ಲಿಯ ಈಶ್ವರ ದೇವಸ್ಥಾನದಲ್ಲಿ. ಇದು ಪುರಾತನ ದೇವಸ್ಥಾನ, ಐತಿಹಾಸಿಕ ದೇವಸ್ಥಾನ ಅಂತ ಹೇಳ್ತಾರೆ. ಇಲ್ಲಿ ಉಳಿವಿ ಬಸವೇಶ್ವರರು ಕೂಡ ಅಲ್ಲಿ ಬಂದು ಸೇವೆಯನ್ನ ಮಾಡ್ಕೊಂಡು ಈಶ್ವರನ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಅಂತಹ ಪವಿತ್ರವಾದ ಜಾಗ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ನಿಂಬೆ, ಕುಂಕುಮ, ತ್ರಿಶೂಲ ಬೀಳ್ತಾ ಇದ್ದಾವೆ, ಬೀಳ್ತಾ ಇದ್ದಾವೆ. ಈ ಮುಂಚೆ ಒಂದು ಎಪಿಸೋಡ್ ಅನ್ನ ನಿಮಗೆ ತೋರಿಸಿತ್ತು, ನೋಡಿರ್ಬೋದು ನೀವು. ಅದರ ಝಲಕ್ ಕೂಡ ನಿಮಗೆ ತೋರಿಸ್ತೀವಿ. ಅದರ ಬಾಲ ಹಿಡಿತಾ ಹೋದಂಗೆಲ್ಲ ತಲೆನೇ ಬರ್ತಾ ಇಲ್ಲ. ಅಂದ್ರೆ ಬಿಲದಲ್ಲಿ ಒಂದು ಹಾವು ಹೋಗಿದೆ, ಎಳಿತಾ 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 ಯಾರು ಸರಿ ಯಾರು ತಪ್ಪು ಅನ್ನೋ ರೀತಿನಲ್ಲಿ ಇವರು ಒಂದ್ಸತಿ ಅವ್ರು ಹೇಳ್ತಾರೆ, ಒಂದ್ಸತಿ ಇವ್ರು ಹೇಳ್ತಾರೆ, ಹಿಂಗಾಗಿದೆ. ನಾವೇ ಸರಿ ಅನ್ನೋ ಅರ್ಥದಲ್ಲಿ ಇಲ್ಲಿ 3 ಮಂದಿನ ನಾವು ವಿಶೇಷವಾಗಿ 3 ವಾಯ್ಸ್ ರೆಕಾರ್ಡಿಂಗ್ ನಿಮಗೆ ಕೇಳಿಸ್ತೇವೆ. ಒಂದು, ಅವ್ರು ಏನ್ ಹೇಳ್ತಾರೆ, ನಿನ್ನೆ ಅವ್ರು ಪ್ರೆಸ್ ಮೀಟ್ ಅನ್ನ ಮಾಡಿದಾಗ ಕೆಲವು ವಿಚಾರಗಳನ್ನ ಮರೆಮಾಚಿಬಿಟ್ರು. ಆ ಆಡಿಯೋಗಳನ್ನ ಎಲ್ಲಿ ಪ್ರಸಾರ ಮಾಡಲಿಲ್ಲ, ಏನೂ ಆಗ್ಲಿಲ್ಲ. ಅವರು CA ಬಾಹುದೇವನಹಳ್ಳಿ ಅಂತ ಹೇಳಿ ಅವ್ರು ಮಾತಾಡಿದ್ದಿದೆ. ಗರುಡ TV ನಿಮ್ಗೆ ಕೊಟ್ಟಿದೀವಿ, ನೀವು ಆದ್ರೆ ಕೇಳಿಸಿ ಅಂತ ಹೇಳ್ತಾರೆ. ಅದನ್ನು ಕೂಡ ನಿಮಗೆ ಕೇಳಿಸ್ತೇವೆ. ನಂತರ ಇಲ್ಲಿ ತಿನೇಕರ್ ಅನ್ನೋರ್ನ ಮಾತಾಡಿಸ್ತೀವಿ ನಾವು, RTI ಕಾರ್ಯಕರ್ತರು. ಹಾಗೆ ರಾಘವೇಂದ್ರ ಅಂತ ಹೇಳಿ ಸ್ಥಳೀಕರನ್ನ ಮಾತಾಡಿಸ್ತಾ, ಅದೆಲ್ಲ ನೀವು ಕೇಳ್ಬೋದು. ಇಲ್ಲಿ ಏನ್ ಸಮಸ್ಯೆ ಆಗಿದೆ, ಒಂದ್ಸತಿ ಹೇಳ್ತಾರೆ ಅಲ್ಲಿ ಭಿನ್ನ ಆಗಿದೆ, ಕೆಲವೊಂದು ಮೂರ್ತಿಗಳು ಭಿನ್ನ ಆಗಿರೋದ್ರಿಂದ ನಾವು ಆ ದೇವಸ್ಥಾನವನ್ನ ಪುನರುಜ್ಜೀವನ ಅಂದ್ರೆ ಅದನ್ನ ಎಲ್ಲ ರೀತಿಯಿಂದ ಒಳ್ಳೆ ರೀತಿಯಿಂದ ನಾವು ರಿಪೇರಿ ಮಾಡಿ ಅದಕ್ಕೊಂದು ತಾರ್ಕಿಕ ಈಗ ಏನ್ ಹೇಳ್ತಾರಲ್ಲ ಮತ್ತೆ ದೈವತ್ವ ತಗೊಂಡ್ಬರ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಇಲ್ಲಿ ನಿನ್ನೆ ಇಲ್ಲ ಮೊನ್ನೆ 2 ದಿವಸದ ಕೆಳಗಡೆ ಯಲ್ಲಾಪುರ PSI ಅವರು ಮುತುವರ್ಜಿ ತಗೊಂಡು ಹೇಳಿದ್ಮೇಲೆ CCTV ಅನ್ನ ಹಾಕ್ಸಿದ್ದಾರೆ. ಈ ಮುಂಚೆ ನಿಮಗೆ ತೋರಿಸಿದ ಎಪಿಸೋಡ್ನಲ್ಲಿ ರಾತ್ರಿ 2:15 ಅಲ್ಲಿ ಯಾರೋ ಬಂದು ನಿಂಬೆಹಣ್ಣನ್ನ, ಕುಂಕುಮ ಇವೆಲ್ಲ ಒಂದು ರೀತಿಯಿಂದ ವಾಮಾಚಾರ ಅನ್ನೋ ಅರ್ಥದಲ್ಲಿ ಸ್ಥಳೀಯರು ಗಾಬರಿ ಆಗಿದ್ದಾರೆ. ಏನು ಇದು ಯಾವುದು, ಬೆಳಗ್ಗೆ ಎದ್ದ ತಕ್ಷಣ ನಿಂಬೆ ದರ್ಶನ, ಕುಂಕುಮ ದರ್ಶನ, ಇದೇನು ಅನ್ನೋ ರೀತಿಯಿಂದ. ಅಂದ್ರೆ ನಮ್ಮನ್ನು ಇಲ್ಲಿಂದ ಏನಾದ್ರೂ ಒಕ್ಕಲೆಬ್ಬಿಸ್ಲಿಕ್ಕೆ ಹೊಂಟಿದ್ದಾರೆ. ನಿನ್ನೆ ಅವ್ರು ಹೇಳ್ತಾರೆ ಇಲ್ಲಿ ಹೆಚ್ಚು ಕಮ್ಮಿ 4.5 ಗುಂಟೆ ಜಾಗ ಒತ್ತುವರಿ ಆಗೋದಕ್ಕೆ ಆ ದೇವಸ್ಥಾನ ನಿಮ್ಮ ಹೆಸರಿನಲ್ಲಿ ಇದೆಯಾ ಅಂತ ಕೇಳ್ತಾರೆ RTI ಕಾರ್ಯಕರ್ತ. ಅದಕ್ಕೆಲ್ಲ ಅವರು ಸಮರ್ಥನೆ ಕೊಟ್ಟಿದ್ದಾರೆ, ನೀವೇ ಕೇಳ್ಬೋದು. ಇಲ್ಲಿ ಮೈ ಮೇಲೆ ದೇವರು ಬರ್ತದೆ ಅಂತ ಹೇಳಿ ಪಿರಿಯಾಪಟ್ಟಣದಿಂದ ನಾವು 2 ಸತಿ ಹಾಕಿದ್ವಿ. 3ನೇ ಎಪಿಸೋಡ್ ಬಹಳ ಅದ್ಭುತವಾಗಿ ತೋರಿಸ್ತೇವೆ, ನೋಡ್ಬೋದು ನೀವು. ಅಕ್ಕನನ್ನ ಅಲ್ಲಿಂದ ಕರೆಸ್ತಾರೆ. ಇದ್ದಕ್ಕಿದ್ದಾಗ 3 ದೇವರು. ಅವರು ಶೆಡ್ ಯಾರ್ದು, ಆ ಶೆಡ್ ನಲ್ಲಿ ಇರೋರು ದೇವಸ್ಥಾನಕ್ಕೆ ಏನ್ ಸಂಬಂಧ, ಅಲ್ಲಿ ಮಾಡುವ ಕೆಲವೊಂದು ಕಸರತ್ತುಗಳು ದೇವಸ್ಥಾನದ ಅಂಗಳದಲ್ಲಿ ಏನಾದ್ರೂ ಬೀಳ್ತಾ ಇದ್ದಾವ ಅಂತ ಜನ ಕೇಳ್ತಾರೆ. ಗರುಡ TV ಹಾಕಿದ್ಮೇಲೆ ಅಲ್ಲಿ ಗೊತ್ತಾಗಿದೆ ಪಿರಿಯಾಪಟ್ಟಣ ಟು ಯಲ್ಲಾಪುರ ಬಲ್ಲೆ ಅಂತ ಹೇಳಿ. ಅಂದ್ರೆ ಬಂದು ಹೋಗ್ತಾರಂತೆ, ಮುಂಚೆ ಏನಾದ್ರು ಮಾಡ್ಕೊಳ್ಳಿ, ಭಕ್ತಿ ಇರ್ಲಿ, ಭಯ ಬೇಡ. ಸ್ಮಶಾನ ರುದ್ರರಿ ಅದು ಹೇಳ್ತಾರ, ನಿಮ್ಮ ವಾಮಾಚಾರಿಕೆ ಹೇಳ್ತಾರಲ್ಲ, ಒಂದು ಜಟೆಯ ಒಂದು ಇದರಲ್ಲಿನೇ ವೀರಭದ್ರ ಹೋಗ್ತಾರೆ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಇವೆಲ್ಲ ನಡೀತಾವ. ನೀವು ಒಳ್ಳೇದು ಮಾಡ್ಲಿಕ್ಕೆ ಹೋಗಿ, ಯಾಕಂದ್ರೆ
ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ. ಇಲ್ಲಿ ಏನು ಬರೆದಿರ್ತಾನ ಬ್ರಹ್ಮ ಅದಾಗ್ತದೆ. ನೀವು ಶಿಲ್ಪಿಯಾಗಿ ಗುಡಿಕಾರರಾಗಿ ಇನ್ನೊಂದು ನೀವು ಆ ಮೂರ್ತಿಯನ್ನ ಕಟ್ಟಿದ್ರೆ ನೀವ ಬ್ರಹ್ಮ ಅನ್ನೋ ರೀತಿಯಲ್ಲಿ ಮಾಡಿದ್ರೆ ಹೆಂಗೆ ಅಂತ ಕೇಳ್ತಾರೆ. ಗಣೇಶ ಚೌತಿನಲ್ಲಿ ತಯಾರು ಮಾಡ್ತಾರೆ, ಚಂದಾಗಿ ತಯಾರು ಮಾಡ್ತಾರೆ, ದೊಡ್ಡ ದೊಡ್ಡ ಗಣೇಶ. ನಾನೇ ದೇವ್ರು ಅನ್ಕೊಂಡ್ಬಿಟ್ರೆ ಆ ಶಿಲ್ಪಿ ಹೆಂಗೆ? ಈಗ ಆ ಜಕಣಾಚಾರ್ಯ ಅವರು ಎಂತಿಂತ ದೇವಸ್ಥಾನಗಳು ಎಂತಿಂತ ಅಲ್ಲಿ ಕೆತ್ತನೆಗಳನ್ನ ಕೆತ್ತಿದ್ರು. ನಾನೇ ಬ್ರಹ್ಮ ಇದೆಲ್ಲ ನಂದೇ ಅಂದ್ಬಿಟ್ಟಿದ್ರೆ ಆಗ್ತಿತ್ತ? ಒಂದು ಟಾಸ್ಕ್ ಕೊಟ್ಟಿರ್ತಾನೆ, ಮಹಾರಾಜರು ಕೊಟ್ಟಿರ್ತಾರೆ, ಇಲ್ಲೊಂದು ದೇವಸ್ಥಾನ ರೆಡಿ ಮಾಡಿ. ಹಂಗೆ ಅದು ಕಡಿದು ಮುಗಿದ್ಮೇಲೆ ಅಲ್ಲಿಗೆ ಮುಗೀತು. ಅಲ್ಲಿ ಅಭಿಷೇಕ ಇನ್ನೊಂದು ಆದ್ಮೇಲೆ ದೈವತ್ವ ಅಲ್ಲಿ ಬರ್ತದೆ. ಇದು ಒಂದು ರೀತಿಯಿಂದ ಮ್ಯಾಟರ್ ಆಫ್ ಡಿಬೇಟ್ ಅಂತ ಹೇಳ್ಬೋದು. ಇಲ್ಲಿ ವಿಪ್ರರಿಗೆ ಅಲ್ಲಿ ಮಂತ್ರ ಘೋಷಗಳು ಅವೆಲ್ಲ ಸಾಮಾನ್ಯ, ಹಾಗೆ ಅದು ಭೂಷಣ ಅಂತ ನಿನ್ನೆ ಕೂಡ ನಾನು ಹೇಳಿದ್ದೆ. ಇಲ್ಲಿ ನಿಂಬೆ ಹಣ್ಣುಗಳು ಯಾಕೆ ಬರ್ತಾ ಇಲ್ಲ? ಏನು ಅಂತ ಪರಿ ಜ್ಯೂಸ್ಗಳನ್ನ ಮಾಡ್ಕೊಂಡ ನಿಮ್ಗೆ ನಾನಂತೂ ನಂಬಲ್ಲ. ನಿಮ್ಗೆ ಗೊತ್ತಿದೆ, ನಿಂಬೆ ಹಣ್ಣು ತಗೊಂಡು ನಾ ಜೋಬ್ನಲ್ಲಿ ಇಟ್ಕೊಂಡ್ಬಿಡ್ತೀನಿ. ಈಗ ಯಲ್ಲಾಪುರ ಅಲ್ಲಿ ಬಂದ್ರು ಕೂಡ ಕುಂಕುಮ ಇದ್ರೆ ಹಚ್ಕೊಂತೀನಿ, ನಿಂಬೆ ಹಣ್ಣು ಇದ್ರೆ ತಗೊಂಡು ಹೋಗ್ಬಿಡ್ತೀನಿ, ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ನಂಬಲ್ಲ ನಾನು. ದೆವ್ವ ಇದ್ರೆ ನನ್ನ ಹೊಟ್ಟಿನಲ್ಲಿ ಹೋಗಿ ಈ ದೆವ್ವದ ಹೊಟ್ಟಿನಲ್ಲಿ ಇನ್ನೊಂದು ದೆವ್ವ ಇದೆ ಅಂತ ಆದ್ರೂ ತಿಳಿತೀನಿ, ಏನ್ ತೊಂದರೆ ಇಲ್ಲ. ಇಲ್ಲಿ ಜನರು ಎಲ್ಲರೂ ಆ ಒಂದು ರೀತಿಯಿಂದ ಪ್ರಬುದ್ಧರು ಅಥವಾ ಗಟ್ಟಿ ಮನಸ್ಸರು ಇರ್ಬೇಕಲ್ಲ. ಏನಾದ್ರೂ ಆಯ್ತು ಅಂತಂದ್ರೆ ಅಯ್ಯೋ ಯಾರೋ ನನಗೆ ಮಾಟ ಮಾಡಿಸಿದಾರೆ, ಏನೋ ಆಗಿದೆ, ಇವ್ರಂತ ಅವರು ಅವ್ರಂತ ಇವರು, ಒಂದು ರೀತಿಯಿಂದ ಆ ಕೆಸರ ಚಾಟ ನಡೆದೇ ಬಿಟ್ಟಿದೆ. ಆಯ್ತು, ಯಾರೋ ಒಂದು ನಿಮ್ಗೆ ಹೇಳಿದ್ದಾರೆ ಮಾಡಿಸ್ಬೇಕು, ಈ ರೀತಿ ಮಾಡಿಸ್ಬೇಕು ಅಂತಂದ್ರೆ ರಾತ್ರಿ 1:30-2 ಗಂಟೆಗೆ ಯಾರಿಗೂ ಗೊತ್ತಾಗ್ಲಾರ್ದಂಗೆ ಮಾಡೋ ಅವಶ್ಯಕತೆ ಏನಿದೆ? ಇದು ಪೊಲೀಸ್ನವ್ರು ಕೂಡ ವಿಚಾರ ಮಾಡ್ಬೇಕು. ಏನು ಆಗಲ್ಲ, ಸರಿ. ಸೈಕಾಲಜಿ ಅಂತ ಇರ್ತದಲ್ಲ, ಇಲ್ಲಿ ಹೆಂಗ್ ಬೇಕಾಗಿದೆ ಅಂತಂದ್ರೆ ಮನೋಶಾಸ್ತ್ರಜ್ಞರು ಬೇಕು, ಹೇಳಬೇಕು ಏನಾಗಲ್ಲ ಅಂತ ಹೇಳಿ. ಆದ್ರೆ ನಂಬೋರು ಯಾರು? 3-4 ದೇವ್ರು ಬರ್ತಾರಂತಂದ್ರೆ ಯವ್ವ ನಮ್ಮ ತಾಯಿ ಅಂತ ಹೇಳಿ ಸರ ಎಲ್ಲ ಬೋರ್ಮಳ ಸರ ಅವು ಎಲ್ಲ ಕೊಟ್ಟು ಬರೋಂಥ ಜನ ನಮ್ದು. ಸಾಲ ಸೋಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಏನೇನು ಮಾಡ್ಬಿಡ್ತೀವಿ. ಆಮೇಲೆ ಆಯ್ತು ಒಗದ ಕಲ್ಲು ಅಲ್ಲಿ ಬಡೀತು, ಇಲ್ಲ. ಇದು ನಮ್ಮಯ್ಯ ಒಂದು ವೀಕ್ನೆಸ್, ಮುಗ್ಧತೆ. ಈ ಮುಗ್ಧತೆ ಜೊತೆಗೆ ಆಟ ಆಡ್ತಾ ಬಿಲ್ಡಿಂಗ್ಗಳನ್ನ ಕಟ್ತಾ ಹೋಗ್ತಾರೆ. ಪಿರಿಯಾಪಟ್ಟಣದಲ್ಲಿ ಒಂದು ಶೆಡ್ ಇದೆ, ಹಾಲಿನ ಡೈರಿ. ಹೇಳ್ತಾರಲ್ಲ, ಈಗ ಶೆಡ್ ಅಂದ ತಕ್ಷಣ ಈ ದರ್ಶನ್ ಕೇಸ್ ಆದ್ಮೇಲಿಂದ ಯಾಕೋ ಅದು ಏನಂದ್ರಿ ಅನ್ನಷ್ಟು ಮಟ್ಟಿಗೆ ಬಂದಿದೆ. ಶೆಡ್ಡಿಗೆ ಬಾ ಅಂತ. ಈಗ ಅಕ್ಕ ಅಲ್ಲಿಂದ ಅಲ್ಲಿಗೆ ಹೋಗಿದಾರಂತೆ ಶೆಡ್ಡಿಗೆ. ಪ್ರಾಯಶಃ ಪಿರಿಯಾಪಟ್ಟಣ ಪೊಲೀಸರು ಹೋಗ್ತಾರೆ, ಏನೋ ನೋಟಿಸ್ ಕೊಟ್ಟು ಏನೋ ಮಾತಾಡಿಸ್ತೀನಿ ಅಕ್ಕನ್ನ ಅಂತ ಹೇಳಿದಾರೆ. ಅಕ್ಕನ್ನ ಈ ತಮ್ಮಂದ್ರೆಲ್ಲ ಮಾತಾಡಿಸಿದ್ರೆ ಎಲ್ಲ ಸರಿ ಹೋಗ್ಬೋದು ಅಂತ ಹೇಳಿ ಈ ತಮ್ಮ ಹೇಳ್ತಾನೆ. ವೀಕ್ಷಕರೇ, ಇಲ್ಲಿ ಈ ಕಹಾನಿ ಏನಿದು ಈಶ್ವರದಾಯ್ತು, ಪಿರಿಯಾಪಟ್ಟಣ ಏನ್ ಬಂತು, ಒಂದಕ್ಕೊಂದು ಲಿಂಕ್ ಇದೆ. ನಿಮಗೆ ಇನ್ನೊಂದು ಎಪಿಸೋಡ್ನಲ್ಲಿ ಬಹಳ ಅದ್ಭುತವಾದ ವಿಡಿಯೋಗಳನ್ನ, ಅಲ್ಲಿ ಯಾರ್ಯಾರ ಮುಖ ಬಂದಿದೆ, ಏನೇನಿದೆ ಎಲ್ಲವನ್ನ ತೋರಿಸ್ತೇನೆ. ಎಲ್ಲಿ ಆಗಿದ್ದು ಅಂತ ನಿಮಗೆ ಗೊತ್ತಾಗ್ತದೆ, ಯಾಕೆ ಬಂದಿದ್ರು ಅಂತ ಗೊತ್ತಾಗತ್ತೆ, ಎಷ್ಟೆಷ್ಟು ಹೋದ್ವು ಅಂತನೂ ಗೊತ್ತಾಗ್ತದೆ. ಇಲ್ಲಿ ಕುಂಕುಮ ಇತ್ಯಾದಿ ಬೀಳ್ತಾ ಇದೆಲ್ಲ, CCTV ಆಫ್ ಆದಾಗ ಬೀಳ್ತವೆ ಅಂತ ಹೇಳಿದ್ರು. CCTV ಇತ್ತಂತೆ, ಅದು ಎಲ್ಲೂ ಕಂಡಿಲ್ಲ. ಅಂದ್ರೆ ಏನಾಯ್ತು? ಇಲ್ಲಿ ದೇವಸ್ಥಾನ ಜಾಗ ಕಬಳಿಕೆ ಮಾಡಿದ್ದಾರೆ ಅಂತ ಹೇಳಿ ನಿನ್ನೆ ಕಮಿಟಿಯವರು ಆರೋಪ ಮಾಡ್ತಾರೆ. ನಂತರ ಈಗ ಸ್ಥಳೀಯರು, ವಿಶ್ವ ಹಿಂದೂ ಪರಿಷತ್ತಿಗೆ ಸ್ಥಳೀಯರು ಒಂದು ಪತ್ರ ಬರೀತಾರೆ, ನೀವು ನೋಡ್ಬೋದು. 3 ತಿಂಗಳಿಂದನೇ ಒಂದು ಕಂಪ್ಲೇಂಟ್ ಆಗಿರ್ತದೆ. ಇಲ್ಲಿ 2:30ಕ್ಕೆ 4 ಮೂಲೆಯಲ್ಲಿ ವಾಮಾಚಾರ ಆಗಿದೆ ಅಂತ ಹೇಳಿ ಅದನ್ನೇ ಗರುಡ ನಿಮಗೆ ತೋರಿಸಿತ್ತು. ಭಯ ಬಿದ್ದು ಓಡ್ಬೇಕು ಜನ ಅನ್ನೋ ರೀತಿಯಲ್ಲಿ ಒಕ್ಕಲೆಬ್ಬಿಸುವ ಹುನ್ನಾರ ಅಂತ ಜನರು ಹೇಳ್ತಾರೆ. ಇಲ್ಲಿ ಆ ಎಪಿಸೋಡ್ ನೋಡಿದ್ಮೇಲೆ, ವಿಶೇಷವಾಗಿ ಪಿರಿಯಾಪಟ್ಟಣದ್ದು ಯಲ್ಲಾಪುರದ್ದು 2 ನೋಡಿದ್ಮೇಲೆ ಜನರು ಈಗ ಬುದ್ಧಿವಂತರಾಗಿದ್ದಾರೆ. ಯಲ್ಲಾಪುರದ ಜನರು ಬುದ್ಧಿವಂತರು, ಮುಗ್ಧರು. ಆ ಪರಿ ನೀವು ಏನ್ ಹೇಳಿದ್ರು ಕೂಡ ಮಾಡ್ತಾರ ಅನ್ನೋದು ತಪ್ಪು. ಅದಕ್ಕೆ ಒಂದು ಈಗ ರಾಘವೇಂದ್ರ ಅವರು ಹಾಗೆ ತಿನೇಕರ್ ಅವರು ಜಬರ್ದಸ್ತ್ ಆಗಿ ಮಾತಾಡಿದ್ದಾರೆ, ನೀವು ಕೇಳ್ಬೋದು. ರಾತ್ರಿ CCTV ಬಂದು ಮುಂಜಾನೆ ನಿಂಬೆ ಹಣ್ಣಿನ ದರ್ಶನ. ಯಾರು ಹೋಗಿದ್ದಾರೆ ಹಿಂಗೆ ಹೇಳ್ಬೇಕು. ಕೆಲವೊಬ್ರು ಹೇಳ್ತಾರೆ ಅಕ್ಕ ಬಂದು ಹೋದ್ಲು ಅಲ್ಲಿ ಅಂತ.
ನೋಡ್ಬೇಕು, ತನಿಖೆ ಆಗ್ಬೇಕು, ಎಲ್ಲ ಗೊತ್ತಾಗತ್ತೆ. ಈ ಲಿಂಕ್ಗಳು ಗೊತ್ತಾಗ್ತವೆ. ಆಡಳಿತ ಕಮಿಟಿ ಈ ಮ್ಯಾಟ್ರ್ ಠಾಣೆಗೆ ಹೋಗ್ತದೆ, ತಹಶೀಲ್ ಆಫೀಸಿಗೆ ಹೋಗ್ತದೆ. ಆದ್ರೆ ಇನ್ನೂವರೆಗೂ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಅಂತ ಸಿಕ್ಕಿಲ್ಲ. ಈಗೇನು ಇನ್ಸ್ಪೆಕ್ಟರ್ ಅದನ್ನ ಸರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ದೇವಸ್ಥಾನ ಜಾಗವನ್ನ 4.8 ಗುಂಟೆ ಜಾಗವನ್ನ ಕಾನೂನಿನ ಪ್ರಕಾರ ಸರ್ವೆ ಮಾಡಿಸಿ ಅಂತಾರೆ. ಅಲ್ಲಿ ಓಡಾಡ್ಲಿಕ್ಕೆ ದಾರಿ ಬೇಕು, ದಾರಿ ಆಗ್ಬೇಕು. ನಮಗೆ ಅಭಿವೃದ್ಧಿ ವಿಚಾರದಲ್ಲಿ ನಾವು ನೆಗೆಟಿವ್ ಇಲ್ಲ, ದೇವ್ರು ನಮಗೂ ಒಂದೇ, ದೇವ್ರು ಇದ್ದಾರೆ, ನಾವು ಕೈ ಮುಗಿತೀವಿ ಅಂತ ಹೇಳ್ತಾರೆ. ಇಲ್ಲಿ ನಾವು ಮಾತಾಡಿದ್ದು ನಿನ್ನೆ ಪ್ರೆಸ್ ಮೀಟ್ ನಲ್ಲಿ ಒಂದ್ ಸೈಡ್ ಅನ್ನಂಗ ಅಲ್ಲಿ ಬಿಂಬಿಸ ಆಗ್ಬಿಟ್ಟಿದೆ ನಾವು ಮಾತಾಡಿದ್ದು. ಅಥವಾ ನಾವು ಅಲ್ಲಿ ವರ್ಡ್ ಎಕ್ಸ್ಚೇಂಜ್ ಅಂತ ಹೇಳ್ತಾರಲ್ಲ, ಮಾತಿನಲ್ಲಿ ಇದ್ದಾಗ ನಮ್ಮ ಗಲಾಟೆಯನ್ನು ಮಾತ್ರ ತೋರಿಸ್ದಂಗೆ ಮಾಡಿ ಅಲ್ಲಿಂದ ಎಲ್ಲರೂ ಹೋಗ್ಬಿಟ್ರು. ಅಸಲಿ ಸತ್ಯ ಗೊತ್ತಾಗ್ಲಿಕ್ಕೆ ಅಂತ ಹೇಳಿ ಕರೆದಿರೋದು ನಾವು ಇದ್ವಿ. ಆದ್ರೆ ನೀವು ಹೇಳಿದ್ದು ನಾವು ಕೇಳಿದ್ದು ಅಂತ ಅನ್ನೋದಾದ್ರೆ ನಾವು ಒಪ್ಪಂಗಿಲ್ಲ. ಇಂಥವು ಎಷ್ಟಾದ್ರೂ ಮಾಡ್ಕೊಂಡು ಹೋಗ್ರಿ, ನೀವು ಪ್ರೆಸ್ ಮೀಟ್ಗಳು ಇರೋ ಸತ್ಯವನ್ನ ಹೇಳ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಗರುಡ ಟಿವಿಗೆ ಕರೆ ಮಾಡಿ ಹೇಳಿದ್ದಾರೆ, ಮಾತನಾಡಿದ್ದಾರೆ. ಇಲ್ಲಿ ಮಂಡಳಿ ಅಂತಾರೆ ದೇವ್ರ ಭೂಮಿ ಮೇಲೆ ಇವ್ರ ಕಣ್ಣಿದೆ ಅಂತ ಹೇಳಿ. ನಾವ್ಯಾಕೆ ಕಣ್ ಬಿಡ್ಬೇಕ್ರಿ? ದೇವ್ರ ಭೂಮಿ ಕೊಟ್ಟಿದ್ದೆ ದೇವ್ರು, ಅವನ ಭೂಮಿ ಮೇಲೆ ನಮ್ಗೆ ಯಾಕೆ ಕಣ್ಣು? ದೇವ್ರನ್ನ ಎದುರಿಸೋಷ್ಟು ಮಟ್ಟಿಗೆ ಅಷ್ಟು ಕೆಪಾಸಿಟಿ ಬಾಹುಬಲಿಗಳು ನಾವಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲಿ ಬಲಾನೂ ಇಲ್ಲ. ನಮಗೆ ನಿಂಬೆ ಹಣ್ಣು ನೋಡಿದ್ರೆ ಗಾಬರಿಯಾಗಿ ಎದೆ ಹೊಡಿತೀವಿ ನಾವು. ಹಿಂಗಾಗಿ ನಿಮ್ಮ ಹತ್ರ ಬಂದಿದ್ದೀವಿ ಅಂತ ಹೇಳಿ ಸ್ಟೇಷನ್ನಿಗೆ, ತಹಸೀಲ್ ಆಫೀಸ್ಗೆ ಎಲ್ಲ ಹೋಗಿದ್ದಾರೆ. ಮೇಲ್ಛಾವಣಿ ಹೊಡೆದಿದೆ ಅಂತ ಹೇಳ್ತಾರೆ ಕಿಡಿಗೇಡಿಗಳು. ಯಾರು ಹೊಡಿದಾರೆ ತನಿಖೆ ಮಾಡಿಡ್ರಿ ಅಂತ ಹೇಳ್ತಾರೆ. ಇಲ್ಲಿ ಆಡಳಿತ ಮಂಡಳಿ ವಿರುದ್ಧ ಸ್ಥಳೀಯರು ಅಸಮಾಧಾನ ಮೊದಲಿಂದ ಇದೆ, ವ್ಯಕ್ತಪಡಿಸಿದ್ರು ನಿನ್ನೆ. ಆ ಗಲಾಟಿನಲ್ಲಿ ಎಲ್ಲವೂ ಮುಕ್ತಾಯವಾಗಿ ಹೋಯಿತು. ಇದು ಕದಂಬರ ಆಳ್ವಿಕೆಯಲ್ಲಿ ಈ ಸ್ಥಾಪಿಸಿದ ದೇವಸ್ಥಾನ ಅಂತ ಹೇಳ್ತಾರೆ. ಮೇಲ್ಛಾವಣಿ ಒಡೆದಿದ್ದು ಹೆಂಗೆ ಅಂತ ಹೇಳಿ ತನಿಖೆ ಆಗ್ಬೇಕು. ಎಲ್ಲ ತನಿಖೆ ಆಗ್ಲಿ, ಯಾಕೆ ಅವಸರ ಮಾಡೋದು ಅಂತ ಹೇಳ್ತಾನೆ. ಎಲ್ಲರನ್ನ ರಕ್ಷಿಸುವ ಈಶ್ವರ ಏನಿದಾರಲ್ಲ, ಈತ ಸರ್ವಾಂತರ್ಯಾಮಿ, ಎಲ್ಲವನ್ನ ನೋಡ್ತಾ ಇರ್ತಾನೆ. ಭಕ್ತಿಯನ್ನ ನೋಡ್ತಾ ಇರ್ತಾನೆ, ವಾಮಾಚಾರವನ್ನ ನೋಡ್ತಾ ಇರ್ತಾನೆ, ಎಲ್ಲವನ್ನ ನೋಡ್ತಾ ಇರ್ತಾನೆ. ಒಂದು ಟೈಮಿಗೆ ಹೊಡ್ತಾ ಕೊಡ್ತಾನೆ. ನೋಡ್ತಾ ಇರ್ರಿ, ನಮ್ಮ ಚಾನಲ್ನಲ್ಲೂ ತೋರಿಸ್ತೇನೆ. ಯಾರು ಏನಾದ್ರೂ ಕಡೆಗೆ ಯಾರ್ಯಾರು ಅನ್ಯಾಯ ಮಾಡಿದರೆ ಫೋಟೋ ಫ್ರೇಮ್ನಲ್ಲಿ ಯಾರು ಬಂದ್ರು ಅಂತ ಕೂಡ ಗೊತ್ತಾಗ್ತದೆ. ಯಾಕಂದ್ರೆ ಶಿವನಿಗೆ ಮೋಸ ಮಾಡಿ ಉಳಿಯೋದು ಅಂತ ಯೋಚನೆ ಮಾಡಿ ಸುಧಾರಿಸಲಿ ಅಂತ ಹೇಳಿ. ಇಲ್ಲಿ ನಾಗರಕಲ್ಲು ಹಾಗೆ ನಂದಿ ಮೂರ್ತಿ ಎಲ್ಲ ಭಿನ್ನ ಆಗ್ತದೆ. ನೂತನ ನಿರ್ಮಾಣಕ್ಕೆ ಹೊಂಟಿದೀವಿ ನಾವು, ಸಹಕಾರ ಕೊಡಿ ಅಂತ ಅವ್ರು ಹೇಳ್ತಾರೆ. ಸಹಕಾರ ಕೊಡಬೇಕು, ಸ್ಥಳೀಯರು ಕೂಡ ಕೊಡಬೇಕು, ಒಪ್ಪೋಣಂತೆ. ಕಮಿಟಿಯವರ ಮಾತರಲ್ಲಿ ಅರ್ಥ ಇದೆ, ಸರಿ. ಆದರೆ ಇಲ್ಲೊಂದು ಸಮಸ್ಯೆ. ದಾಖಲೆ ಪ್ರಕಾರ ದೇವಾಲಯಕ್ಕೆ 4.5 ಗುಂಟೆ ಭೂಮಿ ಇದೆ ಅಂತ ಅವ್ರು ಹೇಳ್ತಾರೆ. ಇಲ್ಲಿ RTI ಕಾರ್ಯಕರ್ತ ಹೇಳ್ತಾರೆ ತಗೊಂಬನ್ನಿ ದಾಖಲೆ. ಎಲ್ಲೈತಿ ದಾಖಲೆ? ಪ್ರೆಸ್ ಮೀಟ್ ಮಾಡಿದ್ರು ಕೂಡ ಏನ್ ಕೊಟ್ರಿ ನೀವು ಜಾಗ? ಏನು ತೋರಿಸಿದ್ರಿ? ಏನೂ ಇಲ್ಲ. ನಾವ್ ಹೇಳಿದ್ದನ್ನ ಬರ್ಕೊಳ್ರಿ ಅನ್ನೋ ರೀತಿನಲ್ಲಿ ಹೇಳ್ಬಿಟ್ರಿ. ಯಾರೋ ಕೇಳಿಕ್ ಬಂದಾಗ ನಿಮಗೆ ಸರಿ ಹೋಗ್ಲಿಲ್ಲ, ಅಲ್ಲಿ ಹಮಾರ ಲೋಗ ನಂಗೆ ನೀವ್ ಏನಾನ ಮಾತಾಡಿದ್ದನ್ನ ನಾವು ಕೇಳಿಸ್ತಾ ಕೂತ್ಕೋಬೇಕಾ? ಇಲ್ಲಿ ಒಂದು ಸಭೆ ಆಗ್ಬೇಕು. ಇನ್ನೊಂದು 3-4 ದಿವಸ ಅಲ್ಲಿ ಸಭೆ ಆಗತ್ತ ಅಂತ ಹೇಳಿದಾರೆ. ಎಲ್ಲೇ ಒಂದ್ ಕಡೆ ಇವ್ರಿಗೆ ಅನ್ಸದೆ ಮಾತು ಕೇಳೋ ಲೆಕ್ಕದಲ್ಲಿ ಇಲ್ಲ. ಯಾಕಂದ್ರೆ ಇಲ್ಲಿ ಸಮಸ್ಯೆ ಮುಗಿಯೋದಲ್ಲ, ನೀ ಕೊಡೆ ನಾ ಬಿಡೆ ಅನ್ನೋ ಅರ್ಥದಲ್ಲಿ ಇದೆ ಅಂತ ಹೇಳ್ಬೋದು. ಇಲ್ಲಿ ಅವ್ರು ಹೇಳ್ತಾರೆ ಜ್ಯೋತಿಷ್ಯ ಪ್ರಕಾರ ನಾವು ಹಂಗ್ ಮಾಡಿದೀವಿ, ದೋಷ ನಿವಾರಣೆ ಧಾರ್ಮಿಕ ಕಾರ್ಯಕ್ರಮ ನಡೆಸಲಾಗಿದೆ ಅಂತ ಅವ್ರು ಹೇಳ್ತಾರೆ. ಅದನ್ನ ಇವರು ವಾಮಾಚಾರ ಅಂತಾರೆ. ದೋಷ ನಿವಾರಣೆ ಹೆಂಗೆ? ಶಿವನಿಗೆ ದೋಷವ, ಸ್ಥಳಕ್ಕೆ ದೋಷವ? ಆ ದೋಷ ಆಗಿದೆ ಅಂತ ಹೇಳಲಿಕ್ಕೆ ಆ ಈಶ್ವರನ ಮೀರಿ ಒಬ್ರು ಇದ್ದಾರೆ. ಇರ್ಲಿ, ಹೇಳೋದು ಹೆಂಗೆ ಅಂತಂದ್ರೆ ಹೋಮ ಹವನ ಮಾಡ್ರಿ, ಎಲ್ಲ ಉತ್ತಮರಿಗೆ ಒಳ್ಳೇದಾಗ್ಲಿ, ಹಾಗೆ ಕೆಟ್ಟವರು ಒಳ್ಳೆಯವರಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದ್ರೆ ಪರವಾಗಿಲ್ಲ. ಇಲ್ಲಿ ಏನೋ ಒಂದು ಹಿತಾಸಕ್ತಿ ಕಾಣ್ತಾ ಇದೆ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ. ಸಂತೋಷ್ ಗುಡಿಗಾರ್, ಸುಧೀರ್ ಕೋರ್ಕಣಿ, ಶ್ರೀಪಾದ್ ಭಟ್ರು ಒಂದು ಮನವಿಯನ್ನ ನಿನ್ನೆ ಮಾಡಿದ್ರು. ಇವರು ಕೆಲವೊಂದು ವಿಚಾರಗಳನ್ನ ಒಪ್ಪಂಗಿಲ್ಲ ಅಂತ ಹೇಳ್ತಾರೆ. ವಿಶೇಷವಾಗಿ ಈ ವಾಮಾಚಾರದಿಂದ ನಮಗೆ ಭಯ ಆಗಿದೆ. ನಾವ್ಯಾಕೆ ವಾಮಾಚಾರ ಮಾಡೋಣ? ನಮ್ಮ ಮನೆ ಹತ್ರ ನಾವು ಒಪ್ಕೊಂತೀವ ನಿಂಬೆ ಹಣ್ಣು, ಯೋಚನೆ ಆದ್ರೂ ಮಾಡ್ರಿ ಅಂತ ಹೇಳ್ತಾರೆ. ಒಕ್ಕಿಲ ಬಿಸ ಹುನ್ನಾರ ಇಲ್ಲಿದೆ ಅಂತ ಹೇಳಿ ಸ್ಥಳೀಯರು ಹೇಳ್ತಾರೆ. ನಮ್ಮನ್ನ ಕಮಿಟಿ ತಗೊಳೋದು ಬೇಡ, ಅವ್ರು ಮಾಡ್ಕೊಳ್ಳಿ, ನಾವ್ ಯಾಕೆ ಬರ್ಬೇಕು, ಏನೇನ ಮಾತಾಡ್ತಾರವ್ರು, ನಮಗೂ ಅದು ಇಷ್ಟ ಇಲ್ಲ. ಆದ್ರೆ ಭಕ್ತಿ ಅಂದ್ರೆ ದೇವಸ್ಥಾನಕ್ಕೆ ನಾವೇ ಬರ್ಬೇಕಂತೇಳಿ ರಿಸರ್ವೇಶನ್ ಇದೆಯಾ ಅಥವಾ ಏನ್ ಪಾಸ್ ಇದೆಯಾ? ಎಲ್ಲರೂ ಬರ್ಬೋದು, ಎಲ್ಲರೂ ಭಕ್ತರು. ಯಾಕಂದ್ರೆ ಆತ ದೇವ್ರು.
ಇಲ್ಲಿ ಒನ್ ಸೈಡ್ ಎಲ್ಲ ಆಗ್ಬಿಟ್ಟಿದೆ. ನಿನ್ನೆ ಮಾತಾಡಿದ್ದು ಒನ್ ಸೈಡ್ ಆಗ್ಬಿಟ್ಟಿದ್ದಾವೆ. ಅಹವಾಲು ಬೇರೆ ಈ ರೀತಿ ಬಿಂಬಿಸುವ ದೇವಸ್ಥಾನದಲ್ಲಿ ಅವ್ರು ಹೇಳೋದು ಬೇರೆ, ನಮ್ಮ ಅಹವಾಲು ಹಂಗೆ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದೆ. ಈ ಪಿರಿಯಾಪಟ್ಟಣ ಟು ಯಲ್ಲಾಪುರ್ ಯಾಕೆ ಅಂತ ಹೇಳಿ ಪೊಲೀಸರು ತನಿಖೆ ಮಾಡಬೇಕು. ನಾವು ದಾಖಲೆಗಳನ್ನ ಕೂಡ ನಾವು ಒದಗಿಸ್ತೇವೆ. ಈಗ ನೆಕ್ಸ್ಟ್ ವಿಡಿಯೋ ನೋಡಿದ್ರೆ ಏನು ಕೇಳಂಗಿಲ್ಲ, ನೀವು ಗೊತ್ತಾಗತ್ತೆ. ಯಾಕಂದ್ರೆ ಅದು ನಮ್ಮಲ್ಲಿ ಇದೆ. 3 ದೇವರು ಬರೋ ಮಹಿಳೆ ಇಲ್ಲಿ ಕಾಣಿಸೋದು ಯಾಕೆ ಒಂದಿಷ್ಟು ಯೋಚನೆ ಮಾಡಲಿ. ಇಲಿಂಗ ಶೆಡ್ನಲ್ಲಿ ಅಲ್ಲಿ ಪಿರಿಯಾಪಟ್ಟಣದಲ್ಲಿ ಸಿಕ್ತು, ಇನ್ನೊಂದ್ ಕಡೆ ಸಿಕ್ತು ಅಂತ ಹೇಳ್ತಾರಲ್ಲ. 1000 ವರ್ಷದ 1000 ವರ್ಷದಲ್ಲಿ ಯಾರಿದ್ರು? ಈ ಮನುಷ್ಯನ ಆಯುಷ್ಯ ಎಷ್ಟು, ಎಲ್ಲಿ ಇತ್ತು, ಹೇಗೆ ಬಂತು, ಯಾರಿಟ್ರು, ಯಾರು ಹೊರಗಡೆ ತಂದ್ರು, ಎಲ್ಲ ನಾಟಕವನ್ನು ಒಂದು ತೋರಿಸಿದೀವಿ, ಕಂಟಿನ್ಯೂ ಮಾಡ್ತೇವೆ. ಈಗ ರವಿ ಭಟ್ ಅನ್ನೋರು ನಮ್ಮ ಎಪಿಸೋಡ್ ಆದ್ಮೇಲೆ ಈಗ DG SP PSI ಯಲ್ಲಾಪುರ ಅವ್ರಿಗೆ ದೂರನ್ನ ಕೊಟ್ಟಿದ್ದಾರೆ. ಸಮಸ್ಯೆ ನಿವಾರಣೆ ಆಗ್ಬೇಕ್ರಿ. ಹೇಳ್ತಾರಲ್ಲ, ಇದು ಹಂಗೆ ಹೊಂಟಿದೆ. ನಿನ್ನೆ ಆ ಉಪಸ್ಥಿತಿ ಇದ್ದವರು ಈಶ್ವರ ದೇವಸ್ಥಾನ ಆಡಳಿತ ಸಮಿತಿ ಕಾರ್ಯದರ್ಶಿ ಶಿವಪ್ರಕಾಶ್ ಕವಳಿ ಅಂತಿದ್ರು. ಶಿವರಿದ್ರು, ಸಮಿತಿ ಉಪಾಧ್ಯಕ್ಷ ಶೇಖರ್ ಶೇಟ್ ಅಂತ ಇದ್ರು, ಖಜಾಂಚಿ ಸಂತೋಷ್ ಗುಡಿಗಾರ್ ಅಂತಿದ್ರು, ಪಟ್ಟಣ ಪಂಚಾಯತಿ ಸದಸ್ಯ ಆದಿತ್ಯ ಗುಡಿಗಾರ್ ಇದ್ರು, ಪ್ರಮುಖರಾದ ಅರುಣ್ ಶೆಟ್ಟಿ ಅವರಿದ್ರು, ಗಜಾನನ್ ನಾಯ್ಕ್ ಇದ್ರು, ಸುಧೀರ್ ಕೋಡ್ಕಣಿ ಇದ್ರು, ಅರ್ಚಕರು ಶ್ರೀಪಾದ ಭಟ್ರು ಇದ್ರು. ಇಲ್ಲಿ ಹೇಳ್ತಾರಲ್ಲ, ಆಗಮಶಾಸ್ತ್ರ ಆ ಶಾಸ್ತ್ರದ ಪ್ರಕಾರ ನಾವು ಮಾಡ್ತೀವಿ, ಅನ್ಯರದ ಬಳಕೆಯಿಂದ ಆಗಿದೆ ಅಂತ ಹೇಳಿ ಇವ್ರು ಏನೋ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ರು. ಆದ್ರೆ ನಿನ್ನೆ ಅವಕಾಶ ಯಾರು ಸಿಗ್ಲಿಲ್ಲ. ಹೇಳ್ತಾರಲ್ಲ, ನಮ್ಗೆ ವೇದಿಕೆ ಅನ್ಕೊಂಡು ನಾವು ಹೋದ್ವಿ, ವೇದಿಕೆ ಸಿಗ್ಲಿಲ್ಲ. ಗರುಡ ಟಿವಿ ವೇದಿಕೆ ಕೊಡ್ತದನ್ನೋ ನಂಬಿಕೆಯೊಂದಿಗೆ ನಾವು ಬಂದಿದ್ದೀವಿ ಅಂತ ಹೇಳಿ ಮಾತನಾಡಿದ್ದಾರೆ. ಖಂಡಿತ. ಯಾಕಂದ್ರೆ ಇಲ್ಲಿ ಯಾರು ತಪ್ಪು ಯಾರು ಒಪ್ಪು ಅನ್ನೋದು ಬೇಡ, ಅದು ಮ್ಯಾಟರ್ ಆಫ್ ಡಿಬೇಟ್ ಆಗ್ತದೆ. ಒತ್ತುವರಿ ಆಗಿದೆ ಅಂತ ಹೇಳೋರು ಯಾರು? ಈ ಮಂಡಳಿಯವರು ಅಥವಾ ಇನ್ನೊಬ್ರು ಯಾರು ಹೇಳ್ತಾರೆ ಅನ್ನೋದಕ್ಕೆ ಹೆಂಗೆ ಹೇಳ್ತಾರೆ ಒತ್ತುವರಿ ಆಗಿದೆ? ಗಾಂವ್ ಠಾಣಾ ಅಂತ ಹೇಳ್ತಾರೆ. ಏನ್ ಸರ್ವೆ ಇದೆಯಾ? ಆ ಕಾರ್ಯದ ಏನಿದೆ ಅಲ್ಲಿ? ಇಲ್ಲಿ RTI ಕಾರ್ಯಕರ್ತ ದಿನೇಕರ್ ಅವರು ಹೇಳಿದ್ದಾರೆ, ಏನಾದ್ರೂ ಅಲ್ಲಿ ಅಚಾತುರ್ಯಗಳು ಇನ್ನೊಂದು ಆಯ್ತು ಅಂತಂದ್ರೆ ಭೂಮಿನ ಸ್ಟ್ರೈಟ್ ವಾಪಸ್ ತಗೋಬೇಕು ಅನ್ನೋ ಅರ್ಥದಲ್ಲಿ ನಮ್ಮಲ್ಲಿ ಪತ್ರ ಇದೆ, ಕಾಪಿ ಕೂಡ ಇದೆ. ನಾವು ಸುಸಮಯದಲ್ಲಿ ಅದನ್ನ ತೋರಿಸ್ತೇವೆ. ಇವ್ರ ಕಡೆ ಏನ್ ದಾಖಲೆ ಇದಾವೆ, ನನ್ನ ಕಡೆ ಎಷ್ಟಿದಾವೆ ದಾಖಲೆ ಇದಾವೆ, ತೋರಿಸ್ತೀವಿ ನಾವು ಅಂತ ಹೇಳ್ತಾರೆ. ಇರ್ಲಿ, ದಾಖಲೆಗಳನ್ನ ಪೊಲೀಸರು ಪರಾಮರ್ಶಿಸ್ತಾರೆ, ನೋಡ್ತಾರೆ. ನಂತರ ಇಲ್ಲಿ ತಹಸೀಲ್ದಾರ್ ಅವ್ರಿಗೆ ಹಾಗೆ DC ಅವ್ರಿಗೆ ಇದು ಒಂದು ರೀತಿಯಿಂದ ಮಗ್ಗಲು ಮುಳ್ಳಾಗಿದೆ. ಒಂಚೂರು ತೆಗೆದು ಸರಿಯಾದ್ರೆ ಈಶ್ವರ ಕೂಡ ಇಲ್ಲಿ ಖುಷಿ ಪಡ್ತಾನೆ. ಇಲ್ಲಂದ್ರೆ ರುದ್ರ ಮುನಿತಾನೆ, ಪ್ರಳಯ ಆಗ್ತದೆ, ಎಲ್ಲವೂ ನಾಶ ಆಗ್ತದೆ. ಯೋಚಿಸಿ. ದೇವರಿಗಿಂತ ದೊಡ್ಡವನು ಮನುಷ್ಯನು ಅಲ್ಲ. ದೇವರಿಗೆ ಆಟ ಆಡಿಸ್ತಾ ಹೋದ್ರೆ ದೇವರ ಆಟ ಹೆಂಗಿರ್ತದಂದ್ರೆ ಆ ಚಾಟಿ ಏಟು ಅವನೇ ಬಲ್ ಕೊಡ್ತಾ ಬಿದ್ದಿರ್ತದೆ, ಗೊತ್ತಾಗಲ್ಲ. ಸುಧಾರಿಸ್ಲಿ, ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಆ ಈಶ್ವರನ ಪಾದಕ್ಕೆ ಈ ಎಪಿಸೋಡ್ ಅನ್ನ ಸಮರ್ಪಿಸ್ತಾ ಇದ್ದೀನಿ. ನಮಸ್ಕಾರ ದಿನೇಶ್ ದಿನೇಕರ್ ಅವರ. ಸರ್ ನಮಸ್ಕಾರ. ಹೇಳಿ ಸರ್. ನಮಸ್ಕಾರ, ಕೃಷ್ಣಮೂರ್ತಿ ಅಂತೇಳಿ ಗರುಡ ಟಿವಿಯಿಂದ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ಈಶ್ವರನಿಗೂ ಒಂಥರ ಏನಂತಾರಲ್ಲ, ಧರ್ಮ ಸಂಕಟ ಬಂದಂತಿರೋ ಅಥವಾ ದೇವಸ್ಥಾನಕ್ಕೆ ಬಂದಿದೀವ ನಿಮ್ ಯಲ್ಲಾಪುರದಲ್ಲಿ? ಹೌದೌದು ಸರ್, ಧರ್ಮ ಸಂಕಟ ಬಂದಂಗೆ. ಪಾಪ ಅವನಿಗೆ ಯಾಕಂದ್ರೆ ಮಾತಿಲ್ಲಲ್ಲ ಸರ್, ಈಶ್ವರನ್ ಮಾತಿಲ್ಲ, ಅವನಿಗೆ ಕೈ ಇಲ್ಲ. ಆ ಒಂದು ಉದ್ದೇಶಕ್ಕೆ ಅವ್ನು ಹೇಳಕ್ ಆಗೋದಿಲ್ಲ. ನಾವ್ ಹೇಳಿದ್ದೆ ಖರೆ ಆಗ್ತದೆ. ಯಾರು ಈಗ ಬಲವಂತ ಯಾವನ್ ಇರ್ತಾನೋ ಮನುಷ್ಯ, ದುಡ್ಡಿದ್ದವನ್ ಯಾವ್ ಇರ್ತಾನೋ, ಮತ್ತೆ ಅವ್ನಿಗೆ ಸ್ಟೇಷನ್ ಕಚೇರಿ ಪೊಲೀಸ್ ಸ್ಟೇಷನ್ ಇವರೆಲ್ಲ ಕೈಯಲ್ಲಿದ್ದಾಗ ಅವ್ನು ಹೇಳಿದ್ದೆ ಖರೆ ಆಗ್ತದೆ, ಅವನು ಸ್ಥಾಪನೆ ಮಾಡಿದ್ದೆ ಅದು ಖರೆ ಆಗ್ತದೆ. ಹಾಗಾಗಿ ಬರಿತಾ ಇದೆ ಸರ್. ಆದ್ರೆ ಅದು ನಾವು ಮಾಡ್ಲಿಕ್ಕೆ ಬಿಡೋದಿಲ್ಲ ಸರ್. ಕಾರಣ ಅಂತಂದ್ರೆ ಈ ದೇವಸ್ಥಾನಕ್ಕೆ ಆಕ್ಚುಲಿ ನೀವು ಹೇಳ್ತಾನೆ, ಇದು ಗಾಂವ್ ಠಾಣಾ ಜಾಗ ಆಗಿರೋದಕ್ಕೆ DC ಅವರ ಮಂಜೂರಾತಿ ಇಲ್ಲ ಇದಕ್ಕೆ. ಸರ್ಕಾರದ ಆದೇಶ ಅಂತ ಇರ್ತದೆ. ಯಾರು DC ಅವರು ಆ ಟೈಮಲ್ಲಿ ಡೆಪ್ಯೂಟಿ ಕಮಿಷನರ್ ಹೇಳಿ ಇರ್ತಿದ್ರು. ಅವರ ಆದೇಶ ಇದಕ್ಕಿಲ್ಲ. ಖಾಲಿ ಇದನ್ನ ಮಾಡು ಬೇಡಿದಕ್ಕೆ ತಹಶೀಲ್ದಾರರು ಕೊಟ್ಟಂತ ಒಂದು ಅನುಮತಿಯ ಪತ್ರ ಮಾತ್ರ. ಇದು ಒಂದು ಬರ್ಕೊಂಡಿದ್ದಾರೆ ಅವ್ರು. ಯಾರು ನಮ್ಗೆ 4 ಗುಂಟೆ ಜಾಗ ಬೇಕು, ಇಷ್ಟು ಜಾಗ ನಮ್ಗೆ ಇಲ್ಲೇ ಸ್ಕೆಚ್ ಮಾಡಿಕೊಂಡಿದ್ದಾರೆ. ಯಾರು ಆಗಿನ ಇಂಜಿನಿಯರ್ಸ್ ಯಾರಿದ್ರು ಅವರೇ ಒಂದು ಸ್ಕೆಚ್ ಅನ್ನ ಮಾಡಿ ಈ ರೀತಿ ದೇವಸ್ಥಾನ ನಮ್ಗೆ ಕಟ್ಲಿಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಹೇಳುವಂತ ಬೇಡಿಕೆ ಇಟ್ಟಾಗ
ಅವಾಗ ತಹಶೀಲ್ದಾರ್ ತಮ್ಮ ಅವರ ಒಂದು ಏನು ಪವರ್ ಇರ್ತದೆ ಆ ಪವರ್ ಮೇಲೆ ಅದನ್ನ ಕಟ್ಕೊಳ್ಳಿಕ್ಕೆ ಹೋಗ್ತದೆ. ಮತ್ತೆ ಕೆಲವೊಂದು ಕಂಡೀಷನ್ ಹಾಕಿದ್ದಾರೆ. ಏನಾದ್ರೂ ಅನಗತ್ಯವಾಗಿ ಅಲ್ಲಿ ಏನಾದ್ರು ನೀವು ಏನಾದ್ರು ಇದು ಮಾಡಿದ್ರೆ ಅಂದ್ರೆ ಬೇಡಾಗಿದ್ದೆಲ್ಲ ಏನೋ ಮಾಡ್ತಾ ಹೋದ್ರೆ ಅದನ್ನ ಪರತ್ ನಾವು ತಗೊಳ್ತೇವೆ ಹೇಳುವಂತದಕ್ಕೆ ಬರೆದು ಕೊಟ್ಟಿದ್ದಾರೆ. ಮತ್ತೆ ಈಗ ದಿನೇಶ್ ಅವ್ರ ಈಗ ಹಂಗ ಆಗ್ತಾ ಇದಲ್ಲ, ಅಲ್ಲಿ ನಿಂಬೆ ಹಣ್ಣು ಬೀಳ್ತಾ ಇದೆ, ಕುಂಕುಮ ಬೀಳ್ತಾ ಇದೆ, ಎಲ್ಲ ಬೀಳ್ತಾ ಇದೆ. ಇದು ಒಂದ್ ರೀತಿಯಿಂದ ಕಿರಿಕಿರಿ ಅಂತಾನೆ ಹೇಳ್ಬೋದು, ಹೌದಾ? ಅಲ್ಲ ಸರ್, ಕಿರಿಕಿರಿನೇ. ಅದು ಯಾಕೆ ಹೇಳ್ತೀನಿ ಸರ್, ಯಾಕಂದ್ರೆ ಈಗ ನನ್ನ ಮನೆಯಲ್ಲಿ ನನಗೆ ಒಂದು ಅನಾರೋಗ್ಯನೋ ಮತ್ತೊಂದೇನೋ ಇರ್ತದೆ, ನನ್ನ ವೈಯಕ್ತಿಕವಾಗಿ ಇರ್ತದೆ. ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಸಂತೋಷ್ ಗುಡಿಗಾರ ಅಂತ ಹೇಳೋರು ಏನಿದಾರೋ ಅವ್ರು ತಮ್ಮ ವೈಯಕ್ತಿಕ ಜೀವನವನ್ನ ಎಲ್ಲಾ ಇದಕ್ಕೆ ಅಟ್ಯಾಚ್ ಮಾಡ್ತಾ ಇದಾರೆ. ಆ ದೇವಸ್ಥಾನಕ್ಕೆ, ಅಕ್ಕಪಕ್ಕ ಮನೆಯವರಿಗೆ, ಮತ್ತೊಂದಕ್ಕೆ ಎಲ್ಲ ಮಾಡ್ತಾ ಇದಾರೆ. ಅವ್ರ ಮನೆ ಸಮಸ್ಯೆಗೆ, ಅವ್ರ ಮನೇಲಿ ಏನೋ ನಡೀತದೆ, ಮನೇಲಿ ಏನೇನೋ ನಡೀತದೆ, ಅದನ್ನು ಮಾಡ್ತಾರೆ. ಹಾಗಾಗಿ ಅವ್ರ ಯಾವ್ದೋ ಒಂದು ಹೆಣ್ಮಗಳನ್ನ ಕೇಳಿದ್ ನಾವು ಅದನ್ನ ವಿಡಿಯೋದಲ್ಲಿ ನೋಡಿದೆ. ಖಂಡಿತ ನಾನೇ ಹಾಕಿದ್ದೆ. ಅದು ಪಿರಿಯಾಪಟ್ಟಣದಿಂದ ಒಬ್ರು ಬರ್ತಾರೆ, ಈಗ ಹೇಳ್ತಾರಲ್ಲ ಗೆಸ್ಟ್ ಲೆಕ್ಚರ್ ಅನ್ನಂಗೆ ಪ್ರತಿ ಸತಿ ಬಂದು ಇಲ್ಲಿ 3 ದೇವ್ರು ಬರ್ತಾರೆ, 3 ಇವ್ರು ಬರ್ತಾರೆ ಅಂತ ಹೇಳಿ ಮಾಡ್ತಾರೆ ಅವರು. ಹೌದು ಸರ್, ಅದು ಇವ್ರು ಶೆಡ್ ನಲ್ಲೇ ನಡೀತದೆ ಅಂತ ಹೇಳಿ ನಮ್ ಕಡೆ ದಾಖಲೆ ಕೂಡ ಇದಾವೆ. ಹೌದು ಸರ್, ಆ ದಾಖಲೆ ಇದ್ದ ಕಾರಣಕ್ಕೆ ನಾನು ಈಗ ಮಾತಾಡೋದು ಏನಂತಂದ್ರೆ, ಆ ವ್ಯಕ್ತಿ ಯಾವ ಕಾರಣಕ್ಕೆ ಆ ಹೆಣ್ಮಗಳನ್ನ ತನ್ನ ಮನೇಲಿ ಕರ್ಕೊಂಡ್ಬಂದು, ಅದೇ ದೇವಸ್ಥಾನ ಎದುರುಗಡೆ ಅವ್ರ ಮನೆ ಅಲ್ಲಿ ಮಾಡ್ತಿರ್ಬೇಕಾರೆ ನಮ್ಗೆ ಭಯಭೀತ ಆಗುದೇ. ಯಾಕಂದ್ರೆ ಅವ್ರ ಮೈ ಮೇಲೆ ಬರುದು, ಅವಳು ಕುಣಿಯೋದು, ಕೆಲವೊಂದು ದೊಡ್ಡ ದೊಡ್ಡದಾಗಿ ಮಾತಾಡುದು, ಲಿಂಬೆಣ್ಣು ಅವರೇ ಹೊರಗಿಟ್ಟು ಬಾ ಅಂತ ಹೇಳುದು, ಇವೆಲ್ಲ ಏನೋ ಮಾಡಿದಾರಂತೆ ಅಲ್ಲಿ ಜನಗಳು ಹೇಳ್ತಾರೆ. ಮುಸ್ಲಿಂ ಸಮಾಜದ ವ್ಯಕ್ತಿ ಒಬ್ಬ ಇದ್ದಾನೆ, ಆ ವ್ಯಕ್ತಿ ರಾತ್ರಿಯನ್ನು ನೋಡಿದಾನೆ, ಕಣ್ಣಾರೆ ಕಂಡಿದ್ದಾನೆ. ಮತ್ತೆ ಅವ್ರದೇ ಕಮಿಟಿಲಿದ್ದ ಒಂದು ವ್ಯಕ್ತಿ ಚಂದ್ರಶೇಖರ್ ಅಂತ ಹೇಳೂ ಕೂಡ ಬೆಳಿಗ್ಗೆ ನಾವು ಮಾತಾಡಿಸಿದಾಗ ಅವ್ರ ವೈಯಕ್ತಿಕ ಸಮಸ್ಯೆ ಕರ್ಕೊಂಡ್ ಬಂದಿದ್ದದು, ನಮ್ಗೆ ಅದಕ್ಕೇನು ಸಂಬಂಧ ಇಲ್ಲ ಅಂತ ಹೇಳು ಮಾತನ್ನ ಅವ್ರು ಬೆಳಿಗ್ಗೆ ಅಂತ ಹೇಳಿದಾರಂತೆ. ಇಷ್ಟೆಲ್ಲ ಹೇಳಿದಾಗ ನಾವು ಕೂಡ ಈಗ ಅವ್ರು ಪ್ರೆಸ್ ಮೀಟ್ ನಿನ್ನೆ ಮಾಡಿದ ಪ್ರಕಾರ ಪ್ರೆಸ್ ಮೀಟ್ ಯಾಕೆ ಮಾಡಿದ್ರು ಹೇಳುವಂತದ್ದೇ ದೊಡ್ಡ ಕುತೂಹಲದ ಪ್ರಶ್ನೆ. ಅವ್ರ ಬೆನ್ನ ಅವರೇ ಕೆರ್ಕೊಂಡಂಗೆ ಮುಚ್ಚ ಹಾಕ್ಲಿಕ್ಕೆ, ಯಾರು ಆ ಕ್ರಿಯಾಪಟ್ಟಣದ ಯಾವ್ದೋ ಒಂದು ಹೆಂಗಸಿಗೆ ಕರ್ಕೊಂಡ್ಬಂದು ನಾವು ಕರ್ಕೊಂಡ್ಬರ್ಲಿಲ್ಲ, ಇದಕ್ಕೆ ಕರ್ಕೊಂಡ್ಬಂದ್ವಿ, ದೇವಸ್ಥಾನಕ್ಕೆ ಕೆಲವು ಕರ್ಕೊಂಡ್ಬಂದ್ವಿ ಹೇಳುವಂತದ್ದು. ಸರ್, ಈಗ 10 ಜನ ಇದ್ದದ ಕಡೆ ಒಂದು ಬಲ ಇರ್ತದೆ ಅಥವಾ ಒಂದು ವ್ಯಕ್ತಿ ಇದ್ದದ ಕಡೆ ಒಂದು ಬಲ ಇರ್ತದೆ. ನೀವೇ 10 ಜನ ಇದ್ರೆ ಮಾತ್ರ ತಾನೆ, ಒಂದು ಮುಷ್ಟಿ ಆದ್ರೆ ತಾನೆ ಮಾತ್ರ ಎಲ್ಲ ನೀವು ಸಕ್ಸಸ್ ಕೆಲಸ ಮಾಡಬಹುದು. ದೇವಸ್ಥಾನ ಕಟ್ಟಬೇಕಾದ್ರೆ 100 ಜನದ ಬೇಕು, ದೇಣಿಗೆನೋ ಸಹಾಯನೋ ಅವ್ರು ಏನೋ ಮತ್ತೊಂದು ಮಗದೊಂದು ಮಾಡ್ಬೇಕು. ಮತ್ ನಾವು ಆ ಕಮಿಟಿಗೆ ನಾನು ಫೋನ್ ಮಾಡಿ ಹೇಳಿದ್ದೇನೆ, ನೋಡಿ ಸರ್, ಅವರು ಜಾಗವನ್ನ ಇದ್ರೆ ದೇವಸ್ಥಾನ ಬಿಟ್ಕೊಡ್ಲಿಕ್ಕೆ ರೆಡಿ ಇದಾರೆ, ನೀವೇ ಕುತ್ಕೊಂಡು ಅವ್ರನ್ನ ಕೇಳಿ ಕರೆಕ್ಟ್ ಆಗಿ ಕೇಳ್ಕೊಂಡು ಮಾತಾಡ್ತೀವಿ. ಇವ್ರ ಉದ್ದೇಶ ಏನು ಅಂತಂದ್ರೆ ಇವ್ರ ಮನೆ ಇರಬೇಕು, ಬಾಕಿದವ್ರ ಮನೆ ಯಾರು ಇರಬಾರ್ದು ಹೇಳುವಂತದ್ದು ಇವ್ರ ಉದ್ದೇಶ. ಓಕೆ. ಅಲ್ಲ, ಈಗ ದಿನೇಶ್ ಅವರು, ಈಗ ಈ ಜಾಗನೇ ನಂದಲ್ಲ, ನನ್ನ ಅಂದ್ರೆ ಇದರಲ್ಲಿ ಇಲ್ಲ, ಕಂಟ್ರೋಲ್ ನಲ್ಲಿ ಇಲ್ಲ, ಯಾರೋ ಒಂದ್ ಕಡೆ ದೈವಕ್ಕೆ ಕೊಟ್ಟಂಗಿದೆ ಅದು ಜಾಗ, ಹೌದಾ? ಹೌದು ಸರ್. ಸೊ ಹಂಗಿರುವಾಗ ಇಲ್ಲಿ ಏಕಸ್ವಾಮಿತ್ವ ಅಂದ್ರೆ ನಂದು ಮೊನೋಪಲಿ ಟೈಪ್ ಹೆಂಗ್ ಬರ್ತದೆ? ಆಮೇಲೆ ಇದು ಈ ಕಮಿಟಿನಲ್ಲಿ ತಗೊಂಡಲ್ಲ, ಅವರ ಆಂತರಿಕ ಡಿಸಿಷನ್ ಬಿಟ್ಬಿಡೋಣಂತೆ. ಆದ್ರೆ 1:30 ರಾತ್ರಿ ಈ ದೇವ್ಗಳು ಓಡಾಡೋ ಟೈಮಿಗೆ ಇದು ಎಂತ ಶಾಸ್ತ್ರ ಇದ್ರು? ಯಾವ್ದು ಈಗ ಆಗಮ ಶಾಸ್ತ್ರ ಅಂತಂದ್ರೆ, ಇಲ್ಲಿ ಯಾರೋ ಬರ್ತಾರೆ, ಆ ಟೈಮ್ನಲ್ಲಿ CCTV ಆಫ್ ಆಗ್ತವೆ. ದೇವಸ್ಥಾನ ಅಂದ್ರೆ ಹೇಳ್ತಾರಲ್ಲ, ಯುದ್ಧ ರಾಜ್ಯ ಕೊಳ್ಳೆ ಹೊಡೆದ್ಮೇಲೆ ಗೇಟ್ ಹಾಕಿದ್ರಂತೆ, ಬಾಗಿಲು ಹಾಕಿದ್ರಂತೆ, ಕೋಟೆ ಹಂಗಾಗಿದೆ. ಈ CCTV ತಂದು ಏನ್ ಮಾಡ್ತಾರೆ ಅವರು? ಅದಕ್ಕೋಸ್ಕರ ಈಗ CPR ಹತ್ರ ಮಾತಾಡಿದಾಗ CPR ಹೇಳಿದ್ರಂತ ಅವ್ರಿಗೆ, ನೀವು CC ಕ್ಯಾಮ್ರಾ ಅಳವಡಿಕೆ ಮಾಡ್ರಿ ಅಂತ ಹೇಳಿ ನಿನ್ನೆಲ್ಲೋ CC ಕ್ಯಾಮ್ರಾನ ಅಳವಡಿಕೆ ಮಾಡಿದ್ರು. ಅದಕ್ಕೆ ನಾನು ಮಾಧ್ಯಮಕ್ಕೆ ನಾನು ಏನು ಕೇಳ್ಕೊತೇನಂದ್ರೆ, ಆ ಮನೆಗೆ ನಮ್ಮ ಹತ್ರ ನಿಮ್ಮ ಹತ್ರ ವಿಡಿಯೋ ಏನು ಬಂದಿದೆಯೋ ಆ ಮನೆಯಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಸಂತೋಷ್ ಗುಡಿಗಾರರು ಕೂಡ ಉಪಸ್ಥಿತರು ಇರುವಂತ ವಿಡಿಯೋ ನಿಮ್ಮ ಹತ್ರ ಇದೆ ಅಥವಾ ನಮ್ಮ ಹತ್ರ ಇದೆ. ಅದನ್ನ ಎನ್ಕ್ವೈರಿ ಆಗ್ಬೇಕು, ಎಲ್ಲಿ ಸ್ಟೇಷನ್ ಇಂದ ಎನ್ಕ್ವೈರಿ ಆಗ್ಬೇಕು ನಮ್ಗೆ. ಆ ಸಂತೋಷ್ ಗುಡಿಗಾರನೇ ಕರೆದು ಕೇಳ್ಬೇಕು, ಯಾಕಪ್ಪ ಈ ಹೆಣ್ಮಕ್ಳನ್ನ ಯಾಕೆ ಕರ್ಸಿದ್ದಿ, ಅವಳ ಗದ ಯಾಕೆ ಹಿಡ್ಕೊಂಡಿದ್ಲು, ಅವಳು ಹನುಮಂತ ತರ ಯಾಕೆ ಮಾಡ್ತಾ ಇದ್ಲು, ಮಂಗನಂತ ಯಾಕೆ ಮಾಡ್ತಾ ಇದ್ಲು ಹೇಳುವಂತದ್ದನ್ನ ಅವ್ರು ಕೇಳ್ಬೇಕು, ಅವಳ ಬಾಯಿಂದಾನೆ ಬಿಡಿಸ್ಬೇಕು. ಇಲ್ಲಿ ಯಾಕೆ ನೀ ಬಂದ್ಯಮ್ಮ, ಏನು ಕಾರಣಕ್ ಬಂದಿ, ಯಾರ ಸಲುವಾಗಿ ಬಂದಿ ಹೇಳ್ಬಿಟ್ರೆ, ಇಲ್ಲ ಸಂತೋಷ್ ಗುಡಿಗಾರ ಸಲುವಾಗಿ ಬಂದಿದ್ದೆ, ಅವ್ರ ಮನೆ ಶಾಂತಿ ಸಲುವಾಗಿ ಬಂದಿದ್ದೆ ಅಂತ ಇಷ್ಟು ಹೇಳ್ಬಿಟ್ರೆ ಬಯಲಾಗ್ತದೆ. ದಿನೇಶ್ ಅವರು ಅದನ್ನ ಪಿರಿಯಾಪಟ್ಟಣ ಇನ್ಸ್ಪೆಕ್ಟರ್ ಮಾಡ್ತಾ ಇದಾರೆ, ಅವ್ರು ಮಾತು ಕೊಟ್ಟಿದ್ದಾರೆ. ಅಲ್ಲಿಯೂ ಒಂದು ಶೆಡ್ಡಿಗಿದೆ. ಈ ಯಾಕೋ ಒಂದ್ ಕಡೆ ಈ ಶೆಡ್ ಅನ್ನೋದು ಪದ ಇತ್ತೀಚೆಗೆ ಯಾಕೋ ಬಹಳ ಕೇಳಿಸ್ತಾ ಇದೆ. ಶೆಡ್ಡಿಗೆ ಬಾ ಅನ್ನಂಗೆ ಆ ಶೆಡ್ಡಿಗೂ ಹೋಗ್ತೀನಿ ಅಂತ ಹೇಳಿದಾರೆ. ಈಗ ಅಲ್ಲಿ ಏನ್ ನಡೀತದೆ ಮುಂದಿನ ನಾವು ತೋರಿಸ್ತಾ ಹೋಗ್ತೀವಿ. ಎಲ್ಲೇ ಒಂದ್ ಕಡೆ ಆ ದೇವ್ರು ಅಂದ್ರೆ ಒಂದ್ ರೀತಿಯಿಂದ ಅವ್ರು ಒಂಥರ ಸರ್ವಾಂತರ್ಯಾಮಿ ಇರ್ತಾನೆ, ಭಯ ಬೀಳಿಸೋದಿಲ್ಲ, ಹೌದಾ ಸರ್? ಭಕ್ತಿ ಇರ್ತದೆ, ಭಯ ಇರಲ್ಲ. ಅದೇ ಸರ್, ಗುಡಿಗಾರನಿಗೆ ಈಗ ಡೈಲಿ ಪೂಜಾರಿ ದೇವಸ್ಥಾನ ಪೂಜೆ ಮಾಡ್ಲಿಕ್ಕೆ ಹೋಗ್ತಾನೆ,
ಅವನಿಗೆ ಮತ್ತೆ ದೇವರ ಕಲ್ಲು ಮೂರ್ತಿಗೂ ಅಥವಾ ಒಳಗಡಿದ್ದಂತ ಆತ್ಮ ದೇವರಿಗೆ ಎಷ್ಟು ಅನ್ಯನ್ನ ಭಾಷೆ ಏನೋ ಯಾಕೋ ವಚನದಲ್ಲಿ ಮಾತಾಡ್ಕೊಳ್ಳುವಂತ ಪರಿಸ್ಥಿತಿ ಬರ್ತದೆ. ಅದೇ ಪೂಜಾರಿಗೆ ಅನಾಚಾರ ಮಾಡ್ಲಿಕ್ಕೆ ಹೋದ್ರೆ ಅದು ಬೇರೆ ಆಗ್ತದೆ. ಇದೇ ತರ ನಮ್ಮ ಸಂತೋಷ್ ಹುಡುಗರ ಕೆತ್ತನೆ ಕೆತ್ತಿ ಆ ಮೂರ್ತಿಗಳನ್ನ ಕೆತ್ತಿ ಅವ್ರಿಗೆ ಹೆಂಗಾಗದಂದ್ರೆ ದೇವರಂದ್ರೆ ನನ್ ನಡೀತದೆ ಹೇಳುವಂತ ಆ ಒಂದು ಮನೋಭಾವನೆಗೆ ಅವ್ರು ತಲುಪಿದ್ದಕ್ಕೆ ಇವತ್ತು ಆ ಈಶ್ವರನ್ನ ಈ ರೀತಿ ಅಂದ್ರೆ ರೋಡಿಗೆ ಎಳಿತಾ ಇದಾರೆ. ನಾನೇ ಸೃಷ್ಟಿಕರ್ತ ನಂಗೆ ಆಗ್ಬಿಟ್ಟಿದೆ. 100% ಸರ್. ಅವರೇ ಕೆತ್ತುದಲ್ಲ, ಗುಡಿಗಾರಾಧ್ಯಕ್ಕೆ ಗಣಪತಿ ಮೂರ್ತಿನ ಅವರೇ ಮಾಡ್ತಾರೆ, ದೇವ್ರ ಮೂರ್ತಿನ ಅವರೇ ಕೆತ್ತಾರೆ ಸರ್. ಕೆತ್ತಿದಕ್ಕೇನೆ ಅಲ್ಲಿ ಪಿರಿಯಾಪಟ್ಟಣಕ್ಕೆ ಹೋಗಿದ್ದು, ಆ ಶೆಡ್ ನಿಂದ ಹೋಗಿ ಅಲ್ಲಿ 1000 ವರ್ಷದ ಕೆಳಗಿಂದ ಲಿಂಗ ಅಂತ ಹೇಳಿ ಎಲ್ಲ ಆಗಿ ಕಡೆಗೆ ನಾವು ಅದು ಅನಾವರಣ ಮಾಡಿದ್ಮೇಲೆ ಸೈಲೆಂಟ್ ಆಯ್ತು ಅದು. ಹೌದಲ್ಲ ಸರ್? ನೋಡಿ, ಈಗ ನಾವು ನೀವು ಸೇರಿ ಒಂದು ಯಾವ್ದೋ ಒಂದು ಮೂರ್ತಿನ ಕಡ್ದ್ ಬಿಡೋದು, ಒಂದ್ ಗಿಡದ ಕೆಳಗೋ ಇನ್ನೊಂದ್ ಕಡೆ ಇಟ್ಟು ಬಿಡೋದು, ಒಂದ್ 15 ದಿವಸ ಬಿಟ್ಟು ಒಂದು ಕುಂಕುಮ ಅದಕ್ಕೆ ಚೆಲ್ಲಿ ಈ ಜಾಗ ಅಗಿರಿ ಇನ್ನೊಂದು ದೇವ್ರು ಸಿಗ್ತಾರೆ, ನನ್ನ ಕನಸಿನಲ್ಲಿ ಬಂದು ಹೇಳಿದ್ದಾನೆ ಅಂತ ಹೇಳಿ ಒಂದು ಆಟ ಆಡ್ಬಿಡ್ಬೋದು. ಹೌದು, ಅದು ಮಾಡ್ತಾರೆ ಸರ್. ಮುಗ್ಧರ ಜೊತೆಗೆ ಈಗ ನೀವು RTI ಕಾರ್ಯಕರ್ತರಿದ್ದೀರಿ, ಸಹಕಾರಿ ಯಾಮಾರಿಸೋದ್ರಲ್ಲಿ ಎಲ್ಲ ಸರ್ಕಾರಿ ಇದರಲ್ಲಿ ಸಾಕಷ್ಟು ನೀವು ಕೈ ಹಾಕಿರ್ತೀರಿ, ಅಂತದ್ರಲ್ಲಿ ದೈವದಲ್ಲಿ ಕೂಡ ಯಾಮಾರಿಸೋ ಕಲೆ ಬಂತಲ್ಲ, ಇದೊಂದು ದುರಂತ ಇತ್ತು. ಹೌದಾ? ಅಲ್ಲ ಸರ್, ದುರಂತ ನಂಬ್ತಾರಲ್ಲ ಸರ್ ಜನ, ಅದಕ್ಕೆ ಹೇಳ್ತಾ ಇದ್ದೆ ನಾನು. ಅದಕ್ಕೆ ಜನ ಮರಳು ಜಾತ್ರೆ ಮರಳು ಅನ್ನೋದು ಅದಕ್ಕೆ ಕಾಣಿಸ್ತದೆ. ಹೌದು. ಎಲ್ಲೇ ಒಂದ್ ಕಡೆ ನಿನ್ನೆ ಇವೆಲ್ಲ ಈ ಹೀಟ್ ಕ್ರಿಯೇಟ್ ಆದ ತಕ್ಷಣ ದಿನೇಶ್ ಅವ್ರು ಇನ್ನೂ ಮಂಗಳವಾರ ಬುಧವಾರವರೆಗೆ ಇರೋರು ಬೇಗ ಓಡೋಗ್ಬಿಟ್ಟಿದ್ದಾರೆ ಈಗ ವಾಪಸ್. ನೋಡಿ ಸರ್, ನಿಮ್ಮ ಅನುಕೂಲ, ನಿಮ್ಮ ಒಂದು ವಿಡಿಯೋ ಪ್ರತಾಪ ಅಂದ್ರೆ ನಿಮ್ಮ ಒಂದು ಪ್ರತಾಪದಿಂದ ಆಗಿದೆ ನೋಡಿ ಸರ್. ಈಗ ಒಂದು ಅವೇರ್ನೆಸ್ ಬಂದಿದೆ. ಈಗ ಕೊನೆದಾಗ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಈಗಂತೂ ಕಾಗದ ಪತ್ರಗಳು ಕೊನೆದಾಗ ಗರುಡ ಟಿವಿಗೆ ನಾವು ಒಂದು ಧನ್ಯವಾದ ಅಂತ ಹೇಳಲೇಬೇಕು. ಹೇಳಿದ್ರ ಜೊತೆಗೆ ಒಂದು ಇನ್ಸ್ಪೆಕ್ಟರ್ ಇದನ್ನ ಕುಲಂಕುಷವಾಗಿ ತನಿಖೆ ಮಾಡ್ಬೇಕು ಸರ್, ಯಾರು ಆ ಹೆಣ್ಮಗಳನ್ನ ಕರೆಸಿ. ಖಂಡಿತ ನಾವು ಕೂಡ ಒಂದು ಕಂಪ್ಲೇಂಟ್ ಕೊಡಬೇಕು ಹೇಳಿ ವಿಚಾರ ಮಾಡ್ತಾ ಇದ್ದೀವಿ, ಇನ್ನೂ ಫೈನಲ್ ಮಾಡಿಲ್ಲ. ಹೆಣ್ಮಗಳದ ಒಂದು ಹೆಸರನ್ನ ಅದೆಲ್ಲ ಉಲ್ಲೇಖ ಮಾಡಿ ಅವಳನ್ನ ಕರೆಸಿ ಯಾವ ಕಾರಣಕ್ಕೆ ಬಂದು ಏನ್ ಮಾಡ್ತಾ ಇದ್ದಿ, ಏನು ಕತೆ ಅಂತ ಹೇಳಿ ಎಲ್ಲ ಕೇಳ್ಬಿಟ್ರೆ ಅವಳು ತನ್ನ ಬಾಯಿಂದ ಹೇಳ್ತಾಳೆ, ಯಾಕೆ ಬಂದು ಏನಿಲ್ಲ, ಯಾರು ಕರ್ಸಿದ್ರು ಇವ್ರು ಕರ್ಸಿದ್ರು ಅಂತ ಹೇಳ್ತಾಳೆ. ಹೇಳಿದ ತಕ್ಷಣ ಅಲ್ಲಿ ಗೊತ್ತಾಗ್ಬಿಡ್ತದೆ ಕಳ್ರಿ ಯಾರು ಸುಳ್ರಿ ಯಾರು ಹೇಳುವಂತದ್ದು ಗೊತ್ತಾಗ್ಬಿಡ್ತದೆ. ಇನ್ನು ನಿಮ್ಗೆ ಹೇಳ್ತೀನಿ, ಒಂದು ಮಾತು ಕೊಡ್ತೇನೆ ದಿನೇಶ್ ಅವ್ರ, ಯಾಕಂದ್ರೆ ನಿಮ್ಮ ಹೋರಾಟ ಜೊತೆಗೆ ನಾನು ಗರುಡ ಟಿವಿ ಕೂಡ ಇರ್ತದೆ. ಇನ್ನೊಂದು ಕೆಲವೊಂದು ವಿಡಿಯೋಗಳಿದಾವೆ, ನಾ ಪಬ್ಲಿಷ್ ಆದ್ಮೇಲೆ ನಿಮ್ಗೆ ಕೊಡ್ತೇನೆ. ಅದರಲ್ಲಿ ಎಲ್ಲ ಹೆಚ್ಚು ಕಮ್ಮಿ ಹೇಳ್ತಾರಲ್ಲ 7 ವಂಡರ್ಸ್ ಆಫ್ ದ ವರ್ಲ್ಡ್ ಅನ್ನೋದಕ್ಕಿಂತ ಇದು 8ನೇ ಅದ್ಭುತ ಕೂಡ ಅದರಲ್ಲಿ ಕಾಣ್ತದೆ. ನಿಮಗೆ ಅದನ್ನ ಅನಾವರಣ ಮಾಡ್ತೇನೆ ಇಷ್ಟರಲ್ಲೇ. ಮಾಡಿ ಸರ್, ದಯವಿಟ್ಟು ಅಂತದೆಲ್ಲ ಬರ್ಬೇಕು ನಿಮ್ ಟಿವಿಯಿಂದ. ಓಕೆ ನಿಮ್ ಮಾಧ್ಯಮದಿಂದ ಬರ್ಲೇಬೇಕದು. ಖಂಡಿತ. ಥ್ಯಾಂಕ್ ಯು ಸರ್, ಮಾತಾಡಿದ್ದೆ. ಆಯ್ತು, ಧನ್ಯವಾದ. ಹಲೋ, ನಮಸ್ಕಾರ. ಹೇಳಿ. ನನ್ನ ಹೆಸರು ರಾಘವೇಂದ್ರ ಅಂತ ಹೇಳಿ. ಎಲ್ಲಿಂದ? ಟಿವಿ ಅಲ್ಲ ಸರ್? ಹೌದು ಸರ್, ಯಲ್ಲಾಪುರದಿಂದ. ಹೇಳಿ. ಟಿವಿ ಅಲ್ಲ ಸರ್? ಹೌದು ಸರ್. ಅದು ನಿನ್ನೆ ಯಲ್ಲಾಪುರದಲ್ಲಿ ಒಂದು ಮೀಟಿಂಗ್ ಆಗಿತ್ತು, ಅದ್ರ ಸಲುವಾಗಿ ಮಾತಾಡೋಣ, ಈಶ್ವರ ದೇವಸ್ಥಾನ ಸಲುವಾಗಿ. ಅದೇನೋ ಅಲ್ಲಿ ವಾಮಾಚಾರ ನಡೀತದೆ ಅದು ಇದು ಅಂತ ಹೇಳ್ತಾರೆ. ಹೌದು ಸರ್, ಹೌದು ಸರ್, ಹೌದು. ಈಗ ರಾಘವೇಂದ್ರ ಅವ್ರೆ, ಒಂದು ಕ್ಲಾರಿಫಿಕೇಶನ್, ನನಗೂ ಅದು ಮಾಹಿತಿ ಎಲ್ಲ ಬಂದ್ವು. ಇದು ಒಂದ್ ರೀತಿಯಿಂದ ಹಗ್ಗ ಜಗ್ಗಾಟ ನಡೆದಂಗ್ ನಡೀತಾ ಇದೆ, ಸ್ಥಳೀಯರು ಮತ್ತೆ ಅದು ಕೆಲವೊಂದು ಈ ಗುಡಿಗಾರ್ ಫ್ಯಾಮಿಲಿ ಅಂತ ಹೇಳ್ತಾ ಇದಾರೆ. ಹೌದಾ? ಹೌದು ಸರ್, ಹೌದು. ಅಲ್ಲಿ ಇಲ್ಲಿ ತ್ರಿಶೂಲ, ನಿಂಬೆ ಹಣ್ಣು ಬೀಳ್ತಾ ಇದೆ, ಇನ್ನೊಂದು ಬೀಳ್ತದೆ ಅಂತ ಹೇಳ್ತಾರೆ. ಈಗ ಅವರು ನಿನ್ನೆ ಹೇಳಿದ ಪ್ರಕಾರ ಸ್ಥಳೀಯರೇ ವಾಮಾಚಾರ ಮಾಡ್ತಾ ಇದಾರೆ, ಅಲ್ಲಿ ಇದನ್ನ ಇಡ್ತಾ ಇದಾರೆ ಅಂತ ಹೇಳ್ತಾರೆ. ಒಂದು ಸೆಕೆಂಡ್, ಆಮೇಲೆ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ರಮ ಮಾಡಕ್ಕೆ ಅಡ್ಡಿ ಬರ್ತಾ ಇದಾರೆ ಅಂತ ಹೇಳಿದ್ರು ಅವರು. ನಿನ್ನೆ ಪ್ರಸಾರ ಮಾಡಿದ್ದೆಲ್ಲ ಅವ್ರು ಹೇಳಿದ್ದನ್ನ ಹಾಕ್ತಾ ಹೋದ್ರು. ಒಂದು ಸೆಕೆಂಡ್, ಇಲ್ಲಿ ಆಲ್ರೆಡಿ ಇದ್ರ ಬಗ್ಗೆ 1-2 ಸತಿ ದೂರ ಆಗಿತ್ತು. ಹೌದಾ? ಹೌದು ಸರ್, ಹೌದು. ಸೆಕೆಂಡ್, ಅವ್ರು ಹೇಳೋದ್ ಪ್ರಕಾರ ಈ ಒತ್ತುವರಿ ಆಗಿದೆ ಅಂತ ಹೇಳ್ತಾರಲ್ಲ, ಒತ್ತುವರಿ ಆಗಿದೆ ಅಂತ ನಿರ್ಧಾರ ಮಾಡೋರು ಈಗ ತಹಸೀಲ್ದಾರು, ಇನ್ನೊಂದು ರೆವಿನ್ಯೂ ಇಲಾಖೆಯವರು, ಅಲ್ಲಿ ಸಕ್ಷಮ ಪ್ರಾಧಿಕಾರದವರು ಇರ್ತಾರೆ. ಹೌದಾ? ಹೌದು ಸರ್, ಹೌದು. ಇವರು ಒತ್ತುವರಿ ಆಗಿದೆ ಅಂತ ಜಡ್ಜ್ಮೆಂಟ್ ಹೆಂಗ್ ಕೊಟ್ರು ಇವರು? ಸರ್, ಇವ್ರದ್ದು ಏನಂತಂದ್ರೆ ಅಲ್ಲಿ ದೇವಸ್ಥಾನದ್ದು ಇಂಪ್ರೂವ್ಮೆಂಟ್ ಮಾಡ್ತೇನೆ ಅಂತ ಹೇಳ್ತಿದಾರೆ. ಹೌದು, ಇಲ್ಲ ಅಂತ ಹೇಳ್ತಿಲ್ಲ, ಅಭಿವೃದ್ಧಿ ಮಾಡಲಿ. ಆದ್ರೆ ನಮಗೆ ಅಲ್ಲಿ ಸ್ಥಳೀಕರಿಗೆ ಯಾವುದೇ ರೀತಿ ಒಂದನ್ನು ಒಳಗ್ ತಗೊಳ್ಳದೆ, ವಿಶ್ವಾಸಕ್ಕೆ ತಗೊಳ್ಳದೆ ತಮ್ಮದೇ ಆದ ಕೆಲಸಗಳನ್ನ ಮಾಡ್ತಿದ್ದಾರೆ ಅಲ್ಲಿ. ಸರಿ. ಅಂದ್ರೆ ಮೇ 30ನೇ ತಾರೀಕಿಗೆ ಒಂದು ತಾವೇ ಬಂದು ರಾತ್ರಿ 2 ಗಂಟೆಗೆ ಬಂದು ನಾಗೇಂದ್ರ ಭಟ್ರನ್ ತಕೊಂಡು ಅವ್ರ ಸಮೇತ ಬಂದು ಉಪಾಧ್ಯಕ್ಷರಾದ ನಮ್ಮ ಯಾರು ಶೇಖರ್ ಶೇಟ್ ಅವರು ಅವರೆಲ್ಲ ಬಂದ್ಕೊಂಡು ಅವರು 30ನೇ ತಾರೀಕಿಗೆ ಮಾಡ್ಕೊಂಡು ಹೋಗಿ ರಾತ್ರಿ 2 ಗಂಟೆ ಬಂದಿದ್ರು, 2:30 ಬಂದಿದೆ ಅಂತ ಹೇಳಿದ್ದಾರೆ ಅವರು. ನಾವು ಅದು ನಮಗ್ ಗೊತ್ತಿಲ್ಲಾಗಿದ್ದ ವಿಷಯ. ಬೆಳಿಗ್ಗೆ ನಾನೇ ಸ್ವತಃ
ಕಾಲ್ ಮಾಡಿದ್ದೇನೆ. ಯಾರಿಗೆ? ಸತೀಶ್ ಗುಡಿಗಾರಿ ಅವರಿಗೂ ಮಾಡಿದ್ದೇನೆ, ಶಿವು ಕವಳಿ ಅವರಿಗೂ ಮಾಡಿದ್ದೇನೆ. ಯಾರು ರಿಸೀವ್ ಮಾಡದೇ ಇದ್ದಾಗ ಚಂದ್ರು ಅಂತ ಹೇಳೋ ಕಾರ್ಯಕರ್ತ ಇದ್ದಾನಲ್ಲಿ, ದೇವಸ್ಥಾನದ ಹತ್ರನೇ, ನಮ್ಮನೆ ಹತ್ರ ಇದ್ದಾನೆ. ಅವನು ದೇವಸ್ಥಾನ ಸಲುವಾಗಿ ಹೋರಾಡ್ತಾನೆ, ಒಂದು ಕೆಲಸ ಏನಿದ್ರು ಮಾಡ್ತಾನೆ, ಇಲ್ಲ ಅಂತಲ್ಲ. ಅವನಿಗೆ ನಾನು ಸಹಜವಾಗಿ ಕಾಲ್ ಮಾಡಿದೆ. ನೋಡಪ್ಪ ಹಿಂಗಾಗಿದೆ ದೇವಸ್ಥಾನದಲ್ಲಿ, ಹೀಗಾಗಿದೆ ಅಂತ ಹೇಳಿದ್ಕೊಳ್ಳೆ, ಇಲ್ಲ ನಾನು ನಿದ್ರೆಯಲ್ಲಿದ್ದೇನೆ, ಈಗ ಅದು ದೇವಸ್ಥಾನ ಅಭಿವೃದ್ಧಿ ಸಲುವಾಗಿ ಮಾಡಿದ್ದು, ಯಾರು ಹೆದರೋ ಅವಶ್ಯಕತೆ ಇಲ್ಲ ಅಂತ. ಆಯ್ತಪ್ಪ, ನಾವು ಹೆದರೋ ಅವಶ್ಯಕತೆ ಇಲ್ಲ, ಅಲ್ಲ ಚೊಲೋದೇ ಅಲ್ಲ, ಒಳ್ಳೇದಕ್ಕೆ ಅಲ್ಲ ಅಂದ್ಕೊಂಡು ನಾನು ಕಟ್ ಮಾಡಿ ಅದನ್ನ ಮತ್ತೆ ನಾನು ನಮ್ಮ ಸ್ಥಳೀಕರಿಗೆ ಹೇಳಿಕ್ ಹೋದೆ. ರಾಘವೇಂದ್ರ ಅವರೇ, ಈಗ ಒಂದು ನಿಮಿಷ ತಮ್ಮ ಮಾತನ್ನ ತುಂಡಾಕ್ತೇನೆ. ಅದು ರಾತ್ರಿ 2:30 ಅಥವಾ ಈಗ 3:30 ತೀರಾ ಮಧ್ಯರಾತ್ರಿಗಳಲ್ಲಿ ದೆವ್ವಗಳು ಓಡಾಡೋ ಟೈಮ್ ಅಂತ ಹೇಳ್ತಾರೆ. ಹೌದು ಸರ್. ಯಾವ ಶಾಸ್ತ್ರದಲ್ಲಿ, ಯಾವ ಇದ್ರಲ್ಲಿ, ಯಾವ ಜ್ಯೋತಿಷದಲ್ಲಿ ರಾತ್ರಿ ಯಾರಿಗೂ ಗೊತ್ತಾಗ್ಲಾರ್ದಂಗೆ ಹಿಂಗ ಮಾಡಿ ಬನ್ನಿ ಅಂತ ಹೇಳೋದು ಏನಾದ್ರೂ ಇದೆಯಾ? ಇಲ್ಲ, ಇದು ಯಾರಿಗೆ ಅಂತ ನಮ್ಗೆ ಅದ್ರದ ಬಗ್ಗೆ ಏನು ವಿಚಾರ ಗೊತ್ತಾಗಿಲ್ಲ ಸರ್. ಓಕೆ. ಆದ್ರೆ ಅಲ್ಲಿ ಈಗ ಅದನ್ನ CCTV ಬಂದ್ ಮಾಡಿ ಅಲ್ಲಿ ಏನಾದ್ರೂ ಅವು ದೈವ ಕಾರ್ಯನೋ ಅಥವಾ ವಾಮಾಚಾರ ಏನೋ ಮಾಡಿಸೋ ಅವಶ್ಯಕತೆ ಏನಿದೆ? ಅಂದ್ರೆ CCTV ಆಫ್ ಮಾಡಿದ್ರು ಅಂತ ಗೊತ್ತಾಯ್ತು, ಹೌದಾ? CCTV ಆಫ್ ಆಗಿತ್ತಂತ ವಿಷಯ ಬಂದಿದೆ ಸರ್, ಆದ್ರೆ ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ. ಆದ್ರೆ CCTV ಈಶ್ವರ ದೇವಸ್ಥಾನಕ್ಕೆ ಈಗೀಗ ಮೊನ್ನೆ ಯಲ್ಲಾಪುರ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಹಾಕಿಸಿ ಅದು ಸೇಫ್ಟಿ ಎಲ್ಲ ಗೊತ್ತಾಗುತ್ತೆ ಅನ್ನೋದಕ್ಕೆ ಹಾಕಿದ್ದಾರೆ, ಹೌದಾ? ಹೌದು ಸರ್, ಹೌದು. ಅದಕ್ಕಿಂತ ಮುಂಚೆ ಯಾವಾಗ, ಈಗ ನಾನು ಒಂದು ಎಪಿಸೋಡ್ ಹಾಕಿದ್ದೆ ಅವಾಗ, ದೇವಸ್ಥಾನದಲ್ಲಿ ಈ ರೀತಿ ಆಗಿದೆ ಅಂತ ಹೇಳಿ ನಮ್ಗೆ ಸ್ಥಳೀಕರಿಗೆ ಹೇಳಿದಾಗ ಒಂದು ಎಪಿಸೋಡ್ ಹಾಕಿದಾಗ, ಹೌದು ಸರ್, ಅವಾಗ CCTV ಇದ್ದಿದ್ದಿಲ್ಲ. ಹೌದು. ಈಗ ಸುಮಾರು ಒಂದು 2 ವಾರ ಆಗಿರ್ಬೇಕು ನನ್ನ ತಿಳಿದ ಮಟ್ಟಿಗೆ ಹಾಕಿ, ಅಥವಾ 15 ದಿವಸ ಆಗಿರ್ಬೇಕು. ಅದಾದ್ಮೇಲೆ CCTV ಅಲ್ಲಿ ಇದ್ದಿದ್ದಿಲ್ಲ. ಈಗ ಈಗ ಎಲ್ಲ ರಾಜ್ಯ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲು ಹಾಕಿದ್ರಂತೆ. ಹೌದು ಸರ್, ಹೌದು. ಒಂದು ಸೆಕೆಂಡ್ ರಾಘವೇಂದ್ರ ಅವರೇ, ಇಲ್ಲಿ ನಾವು ಪಿರಿಯಾಪಟ್ಟಣದಲ್ಲಿ ಕೂಡ ಒಂದು ರೀತಿಯಿಂದ ಆಪರೇಷನ್ ಮಾಡಿದ್ವಿ. ಒಂದು ಹೆಣ್ಮಗಳು ಇಲ್ಲಿ ಈಗ ಯಲ್ಲಾಪುರ ಶೆಡ್ ನಲ್ಲಿ ಬಂದು ಈ ರೀತಿ ತಿಂಗಳಿಗೊಮ್ಮೆ ಬಂದು ಹೋಗ್ತಾರೆ, ಅವ್ರ ಆಶಾ ಅಂತ ಹೇಳಿ ನಾವು ಅದನ್ನು ತೋರಿಸಿದ್ವಿ. ಆಮೇಲೆ ಕೆಲವೊಂದು ಮನೆಯಲ್ಲಿ ದೇವ್ರು ಬರ್ತಾವಂತನೂ ಹಾಕಿದ್ವಿ. ಹೌದು ಸರ್. ಅದು ಯಾರ ಶೆಡ್ ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ಅದು ಸಂತೋಷ್ ಗುಡಿಗಾರ್ ಅವರ ಅಂತ ಶೆಡ್ ಅಂತ ಗೊತ್ತಿದೆ ಸರ್. ಇದೇ ಸಂತೋಷ್ ಗುಡಿಗಾರ್ ಅವರು ಈ ಕಮಿಟಿನಲ್ಲಿ ಇದ್ದಾರೆ. ನಿನ್ನೆ ಪ್ರೆಸ್ ಮೀಟ್ ಮಾಡಿದವರು ಅವರೇನಾ? ಹೌದು ಸರ್, ಅವರೇ ಮಾಡಿದ್ದು. ಅವರೇ ಆದಿತ್ಯ ಗುಡಿಗಾರ ಸೇರಿ ಎಲ್ಲ ಮಾಡಿದ್ದು ಸರ್. ಸರಿ, ಅವರು ಆಕೆನ ಅಲ್ಲಿಂದ ಇನ್ವೈಟ್ ಮಾಡಿದ್ದು ಯಾಕೆ ಸರ್? ಯಾರಿಗೆ ಸರ್? ಆ ಹೆಣ್ಮಗಳನ್ನ ಇನ್ವೈಟ್ ಮಾಡಿ ಇಲ್ಲಿ ಈ ರೀತಿ ಮಾಡಿಸೋದು, ನಮ್ಮ ಮೈಯಲ್ಲಿ ದೇವ್ರು ಬರತ್ತೆ, ಇದು ಅದು ಏನನ್ನ ಇರ್ಲಿ, ಈಗ ಮಾಡ್ಸೋದು ಕರ್ಸೋದು ಯಾರಿಗ್ ಗೊತ್ತಿಲ್ಲ. ಅದು ಒಂದಿಷ್ಟು ಮಂದಿನ ಇನ್ವೈಟ್ ಮಾಡೋದು, ಒಂದಿಷ್ಟು ಮಂದಿನ ಬರೋದು. ಯಾಕಂದ್ರೆ ನಾವು ಅದ್ರ ಹಿಂದೆನೆ ಬಿದ್ದಿದ್ದೀವಿ. ಈಗ ಅವ್ರು ಬಂದು ಹೋಗಿ ಅವರು ಇವನ್ ದೇವಸ್ಥಾನದಲ್ಲಿ ಕೂಡ ಕಂಡಿದ್ರು 1-2 ಸತಿ ಅಂತ ಹೇಳಿದ್ರು ಕೆಲವೊಬ್ರು, ಹೌದಾ? ನಿಮಗೇನಾದ್ರೂ ಐಡಿಯಾ ಇದೆಯಾ? ಇಲ್ಲ ಸರ್, ಹಂಗ ಅಷ್ಟು ಐಡಿಯಾ ಇಲ್ಲ. ಆದ್ರೆ ದೇವಸ್ಥಾನದ ಅಂದ್ರೆ ಸ್ಥಳವನ್ನ ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ನಾವ್ ಯಾರು ಒತ್ತುವರಿ ಮಾಡಿಲ್ಲ. ನಮ್ಮ ಇದರಲ್ಲೇ ನಾವು ಇದ್ದೇವೆ, ಚೆನ್ನಾಗಿದ್ದೇವೆ. ಆದ್ರೆ ಇವರಿಗೆ ನಾನು ಹೇಳ್ತಿದ್ದೇವೆ, ಎಲ್ಲರೂ ನಮ್ಮ ಸ್ಥಳೀಕರೆಲ್ಲ ಸೇರಿ ದೇವಸ್ಥಾನದ ಎಷ್ಟು ಜಾಗ ಬರ್ತಿದ್ದಲ್ಲ, ನೀವು ತಗೊಳ್ರಿ, ತಗೊಂಡು ದೇವಸ್ಥಾನ ಒಳ್ಳೇದ್ ಮಾಡ್ರಿ ಎಲ್ಲ ಹೇಳ್ತಿದ್ದೇವೆ. ಆದ್ರೆ ಅವರು ಅದಕ್ಕೆ ಒಪ್ಪಿಗೆ ಮಾಡ್ತಾ ಇಲ್ಲ. ಏನೇನೋ ಜಾಗ ಬರುತ್ತೆ ತಗೊಳ್ರಿ ಅಂತ ಹೇಳೋರು ಯಾರು ಸರ್? ಅದು ದೇವಸ್ಥಾನದ ಜಾಗ ಅಂತ ಡಿಸೈಡ್ ಮಾಡೋರು ಯಾರು? ದೇವಸ್ಥಾನ ಜಾಗ ಡಿಸೈಡ್ ಮಾಡೋರು ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ನಾವೆಲ್ಲ ರಿಪೋರ್ಟ್ ಕೊಟ್ಟಾಗ ಅವರನ್ನ ಸರ್ವೆ ಮಾಡಿಸಿ ಕ್ಲಿಯರ್ ಮಾಡಿಸ್ತಾರೆ ಸರ್. ಇನ್ನೂ ಆಗಿಲ್ಲ ಅದು? ಇನ್ನೂ ಆಗಿಲ್ಲ ಸರ್, ಇನ್ನೂ ಆಗಿಲ್ಲ. ಅದೇನಾದ್ರೂ ಇನ್ನೂ ನೆನೆಗುದಿನಲ್ಲೇ ಇದೆ. ಇವಾಗ್ಲೇ ಒತ್ತುವರಿ ಅಂತ ಹೇಳೋದೇ ತಪ್ಪು ಅಂತ ಹೇಳ್ತೀರಿ ನೀವು, ಹೌದಾ? ಹೌದು ಸರ್. ಒತ್ತುವರಿ ಆಗಿದ್ರೆ ತಗೊಳ್ಳಿ. ಹೌದು ಸರ್. ಆಗಿಲ್ಲ ಅಂತ ನೀವು ಹೇಳ್ತೀರಿ, ಆಗ್ಯದ ಅಂತ ಅವ್ರು ಹೇಳ್ತಾರೆ. ಒಂಥರ ಹಗ್ಗ ಜಗ್ಗಾಟ ನಡೀತಾ ಇದೆ, ಹೌದಾ? ಹೌದೌದು. ಎಲ್ಲೇ ಒಂದ್ ಕಡೆ ನನಗೆ ಕೆಲವೊಬ್ರು ಹೇಳ್ತಾ ಇದ್ರು, ಫೋನ್ ಮಾಡಿದ್ರು, ಇಲ್ಲ ಇಲ್ಲಿ ನಮಗೆ ಭಯ ಹುಟ್ಟಿಸಿ ಇಲ್ಲಿಂದ ನಮ್ಮನ್ನ ಒಕ್ಕಲೆಬ್ಬಿಸೋ ಒಂದು ಹುನ್ನಾರ ನಡೆದಿದೆ ಅಂತ ಹೇಳಿದ್ರು, ಹೌದಾ? ಹೌದೌದು. ಈಗ ಇನ್ನೊಂದು ಹೇಳ್ತಾರೆ, ಈಗ ಅದ್ರ ನಿನ್ನೆ ತೋರ್ಸ್ತಾರೆ, ಕೆಲವೊಂದು ನನಗೆ ಫೋಟೋಗಳು ಕಳಿಸಿದ್ರು. ಆ ಮೇಲಿಂದ ಒಂದು ಅದೇನೋ ಶೀಟ್ ಮುರಿದಿದೆ, ಅದು ಅಲ್ಲಿ ನಮ್ಮ ದೇವಸ್ಥಾನಕ್ಕೆ ವಾಮಾಚಾರ ಮಾಡ್ತಾರ. ಅಲ್ಲ, ಈಶ್ವರ ಅಂದ್ರೆ ಸರ್ವಾಂತರ್ಯಾಮಿ, ಈಶ್ವರನಿಗೆ ವಾಮಾಚಾರ ಮಾಡ್ಸಕ್ ಆಗತ್ತ ಅಥವಾ ದೇವಸ್ಥಾನಕ್ಕೆ ವಾಮಾಚಾರ ಮಾಡ್ಸಕ್ ಆಗ್ತದ? ಆಗುದಿಲ್ಲ ಸರ್. ಯಾಕಂದ್ರೆ ಶಿವನಿಗೆ ಅದೆಲ್ಲ ಆಗುದಿಲ್ಲ ಸರ್. ಶಿವನೇ ಸ್ಮಶಾನದಲ್ಲಿ ಇರ್ಬೇಕಾದ್ರೆ ಅವನೇ ಸ್ಮಶಾನ ರುದ್ರ. ಹೌದು ಸರ್. ವಾಮಾಚಾರಿಗಳು ಅಥವಾ ಇನ್ನೊಂದ್ ಮಾಡ್ತಾರ ಅಂತ ಹೇಳೋದು ಎಷ್ಟು ಒಂಥರ ನಗೆ ಪಾಟಲ್ ಅನಿಸ್ತಾ ನಿಮ್ಗೆ? ನಗೆ ಪಾಟೀಲಿಗೆ ಅನಿಸ್ತಿದೆ ಸರ್. ಅದು ನೋಡೋದು ಕೂಡ ಅಲ್ಲಿದು ವಾತಾವರಣ ನೋಡೋದು ಕೂಡ ನಗೆ ಪಾಟೀಲಿಗೆಲ್ಲ ಸರ್. ಸೀಟ್ ಹರಿಯೋದಿಲ್ಲ ಸರ್. ರಾಘವೇಂದ್ರ ಅವರು ಇನ್ನೊಂದು ಮಾತು, ಈಗ ನಿಮಗೆ ಅವ್ರ ಕಮಿಟಿನಲ್ಲಿ ತಗೊಳಲ್ಲ, ಇಷ್ಟ ಇಲ್ಲ ಅಂತ ಬಿಟ್ಬಿಡೋಣ, ಹೋಗ್ಲಿ ಬೇಡ ಅಂತ.
ಬೇಡ ಸರ್, ನನ್ನ ಕಮಿಟಿ ತಗೊಳ್ಳೋದು ಬೇಡ. ಯಾವುದೇ ಒಂದು ಭಕ್ತರು ಆ ದೇವಸ್ಥಾನ ಒಂದು ಕಟ್ಟಿದ ಮೇಲೆ ಅದು ಸಾರ್ವಜನಿಕರು ಬಂದು ಹೋಗೋದು. ಅದು ಪರ್ಟಿಕ್ಯುಲರ್ ಆಗಿ ಇದೇನು ಪಾಸ್ ಕೊಟ್ಟು ರಿಸರ್ವೇಶನ್ ಅಲ್ಲ, ಇವರೇ ಬರ್ಬೇಕು ಅವರೇ ಬರ್ಬೇಕು ಅಂತಿಲ್ಲ. ಹೌದಾ? ಹೌದು ಸರ್, ಹೌದು. ಜಾತಿ ಪಂಥ ಏನು ನೋಡ್ಲಾರ್ದ ಬರ್ಬೋದು. ಪುರಾತನ ದೇವಸ್ಥಾನ ಅಂತ ಹೇಳ್ತಾರೆ ಅಲ್ಲಿ. ಹೌದಾ? ಹೌದು ಸರ್, ಹೌದು ಸರ್. ಅಲ್ಲಿ ಉಳಿದ ಬಸಪ್ಪರು ಕೂಡ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿದಾರ ಅಂತ ಹೇಳಿ ಪ್ರತೀತಿ ಇದೆ. ಹೌದು. ಸೊ ಹಿಂಗಿರುವಾಗ ಅಂತ ಮಹಾನುಭಾವರು ಬಂದಾಗ ಎಲ್ಲೇ ಒಂದ್ ಕಡೆ ಈ ಪರ್ಟಿಕ್ಯುಲರ್ ನಮ್ದು ಪರ್ಟಿಕ್ಯುಲರ್ ನಿಮ್ದು ಆಯ್ತು, ಕಮಿಟಿದ ಅವರು ಡಿಸಿಷನ್ ಅವ್ರು ವೈಯಕ್ತಿಕ ಬೇಡ ಅಂತ ತಿಳ್ಕೊಳ್ಳಿ, ತಗೊಳ್ಳಿಲ್ಲ ಅಂತಂದ್ರೆ. ಆದ್ರೆ ಎಲ್ಲೇ ಒಂದ್ ಕಡೆ ನಿಮ್ಮ ಮಾತುಗಳನ್ನ ಸಹಿತ ಪ್ರಸಾರ ಮಾಡಲಾರ್ದಂಗೆ ಅಥವಾ ನಿಮ್ಮ ಮಾತುಗಳು ಕೇಳಲಾರ್ದಂಗೆ ಒಂದು ಗೊಂದಲ ಎಬ್ಬಿಸಿ ಅಲ್ಲಿಂದ ವಿಷಾಂತರ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗುವ ಒಂದು ಪ್ಲಾನ್ ನಡೀತು ನಿನ್ನೆ ಅಂತ ಹೇಳಿದ್ರು. ಹೌದಾ? ಹೌದು ಸರ್, ಹೌದು. ಅಂದ್ರೆ ಮಾತಾಡಕ್ಕೆ ಕೊಟ್ಟಿಲ್ಲ, ನಾವ್ ಹೇಳಿದ್ದೆ ಖರೆ, ನಾವು ಮಾಡಿದ್ದೆ ಶಾಸನ ಅಂತ ಮಾಡಿದ್ದಾರೆ ಸರ್, ಮಾಡಿದ್ದಾರೆ. ಅದರಲ್ಲಿ ಒಂದು ಎಲ್ಲರಿಗೂ ಕರೆದು ನೀವೇ ಈಗ ಸ್ಥಳೀಯರ ತೊಂದರೆ ಕೊಡ್ತಾ ಇದಾರೆ ಅಂತ ಹೇಳಿ ಒಂದು ಸುಳ್ಳು ಹೇಳಿದ್ರು ಅಂತ ಹೇಳಿದ್ರು. ಹೌದಾ? ಹೌದು ಸರ್. ನೀವೇನಾದ್ರೂ ತೊಂದರೆ ಕೊಡ್ತಿದ್ದೀರಾ ದೇವಸ್ಥಾನಕ್ಕೆ? ನಾವು ದೇವಸ್ಥಾನಕ್ಕೆ ತೊಂದರೆ ಕೊಡ್ತಿಲ್ಲ ಸರ್. ತೊಂದರೆ ಆಗ್ತಾ ಇದೆ, ನಿಮಗ್ ಮಾನಸಿಕ ಹಿಂಸೆ ಆಗ್ತಾ ಇದೆ ಅಂತ ನೀವೆಲ್ಲ ನಾವು ಅವ್ರಿಗೆ ಅಹವಾಲು ತೋಡ್ಕೊಳ್ತಿದ್ದೇವೆ. ನೀವು ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ, ಅದನ್ನ ಕ್ಲಿಯರ್ ಆಗಿ ಮುಗಿಸ್ಕೊಳ್ಳಿ ಅಂತ ಹೇಳ್ತಿದ್ದೇವೆ. ಇವರು ಅದನ್ನ ದೊಡ್ಡ ಮಾಡ್ತಾನೆ ಇದ್ದಾರೆ ಸರ್. ಇದು ಇಶ್ಯೂ ಕ್ಲೋಸ್ ಅಂದ್ರೆ ಈಗ ಇದು ಯಾಕೆ ಕ್ಲೋಸ್ ಆಗ್ತಾ ಇಲ್ಲ ಇನ್ನೂವರೆಗೂ? ಅಂದ್ರೆ ಈಗ ಪೊಲೀಸ್ನವ್ರಿಗೆ ದೂರು ಕೊಟ್ಟರು ಕೂಡ ಅವ್ರು ಬರ್ಲಿಲ್ಲ. ಅದೇನೋ ನಿಮ್ಮ ಆಂತರಿಕ ವಿಚಾರ ಬಿಟ್ರ ಅಥವಾ ಏನ್ ನಡೀತಾ ಇದೆ ಅಲ್ಲಿ? ಏನಂದ್ರೆ ನನ್ಗೂ ಗೊತ್ತಾಗೋದಿಲ್ಲ ಸರ್. ಅದು ಯಾವ ತರದ್ದು ಕಮಿಟಿನೋ ಅಥವಾ ಯಾವ ತರದ್ದು ಏನೋ ನಮಗೊಂದು ಅರ್ಥ. ಇದು ಏನೇ ಇದ್ರೆ ಸಂತೋಷ್ ಗುಡಿಗಾರವರು ಮತ್ತೆ ಅವ್ರ ಫ್ಯಾಮಿಲಿ ಅಂತ ನಾನು ಹೇಳಲ್ಲ, ಆದಿತ್ಯ ಗುಡಿಗಾರ ಇವರೆಲ್ಲ ಸೇರಿ ಏನೋ ನಡೆಸ್ತಿದ್ದಾರೆ ಅನಿಸ್ತಿದೆ ನನಗೆ. ಅಲ್ಲಿ ಒಂದು ಶೆಡ್ ನಲ್ಲಿ ಏನೋ ಇದ್ ಮಾಡ್ತಾರಂತ ಪಿಸು ಮಾತುಗಳೇನೋ ನಾನು ಇನ್ನ ನಮ್ಮಲ್ಲಿ ಒಂದು ಮಾತುಗಳಂತಲ್ಲ ಸರ್, ಅದನ್ನ ಎವಿಡೆನ್ಸ್ ಇದೆ ಸರ್. ಮುಂದಿನ ದಿನಗಳಲ್ಲಿ ನಾ ಎವಿಡೆನ್ಸ್ ಹಾಕಿ ಕೂಡ ಹಾಕ್ತೀನಿ. ಈಗ 3ನೇ ಎಪಿಸೋಡ್ ಹಾಕ್ತಾ ಇದ್ದೀನಿ ಅದ್ರ ಬಗ್ಗೆನೆ. ಸರಿ ಸರ್, ಮಾಡಿ. ಅಲ್ಲಿಂದ ಇಲ್ಲಿ ಗೆಸ್ಟ್ ಲೆಕ್ಚರ್ ಅನ್ನಂಗೆ ಅವ್ರು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗೋದೇ ಒಂಥರ ಅನುಮಾನ ಅನ್ನಂಗೆ ಹೇಳ್ತಾ ಇದ್ದಾರೆ ಕೆಲವೊಬ್ರು. ಅದನ್ನ ನಾವು ನಮ್ಮ ರೀತಿಯಿಂದ ತನಿಖೆ ಮಾಡಿ ಅದನ್ನ ಹೊರಗೆ ಹಾಕ್ತೀನಿ, ಏನ್ ತೊಂದರೆ ಇಲ್ಲ. ಈಗ ನೀವು ನಮಗ್ ಕರೆ ಮಾಡಿ ಹೇಳೋದು ಏನು ಸರ್? ತಾತ್ಪರ್ಯ ಏನಿದೆ ಫೈನಲ್ ಆಗಿ? ಏನ್ ಹೇಳೋದು ನನಗೆ ಅರ್ಥ ಆಗ್ತಿಲ್ಲ ಸರ್ ಅದು. ಮತ್ತೆ ನಿಮಗೆ ತ್ರಾಸಾಗಿದೆ. ನಿನ್ನೆ ಪ್ರೆಸ್ ಮೀಟ್ ನಲ್ಲಿ ಅವ್ರು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳ್ತೀರಾ? ಪ್ರೆಸ್ ಮೀಟ್ ನಲ್ಲೂ ಅವರು ಅರ್ಧಕ್ಕರ್ಧ ಸುಳ್ಳು ಹೇಳಿದ್ದಾರೆ ಸರ್. ಸುಳ್ಳು ಹೇಳಿದ್ದಾರೆ ಅಂದ್ರೆ ಈಗ ಅದು ಎರಡು ಭಾಗ. ನಾವು ಅವ್ರು ಮಾತಾಡಿದ್ದನ್ನ ಸರಿಯಾದದನ್ನ ಅವ್ರು ಮಾಡಿದ್ದಾರೆ. ನಾವು ಏನೇ ಸರಿಯಾಗಿ ಹೇಳಿದ್ದನ್ನ ಅದನ್ನ ಹಾಕ್ಲಿಲ್ಲ ಪ್ರೆಸ್ ಮೀಟ್ ನಲ್ಲಿ. ಏನು ಮಾತಾಡಿದ ಈಗಲೂ ನಿನ್ನೆ ವಿಶ್ವ ಹಿಂದೂ ಪರಿಷತ್ನವರು ಎಲ್ಲ ಅಧ್ಯಕ್ಷರೆಲ್ಲ ಬಂದಾಗ ಅವರಿಗೂ ನಾವು ಈ ವಿಚಾರವನ್ನು ಇಚ್ಛಿಸಿದಾಗ ನಾವು ನಿನ್ನೆ ಮಾತಾಡಿದ್ದೇ ಬೇರೆ, ಇಲ್ಲಿ ಬಂದಿದ್ದೇ ಬೇರೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಹೇಳಿದ್ದೇ ಬೇರೆ ಅಂತ? ಹೌದು, ನಾವು ವಿಶ್ವ ಹಿಂದೂ ಪರಿಷತ್ನವ್ರಿಗೆ ನಿನ್ನೆದು ಪ್ರೆಸ್ ಮೀಟ್ ಒಂಥರ ಡ್ಯಾಮೇಜ್ ಕಂಟ್ರೋಲ್ ಅನ್ನಂಗಿತ್ತು. ಹೌದು ಸರ್, ಹೌದು. ಇದು ಪಕ್ಕಾ ಸರ್. ಯಾಕಂದ್ರೆ ಅಲ್ಲಿ ಆಗಿದ್ದನ್ನ ವಿಷಯನ್ನ ಯಾವ್ದು ಹಾಕಿಲ್ಲ ಸರ್. ಅಂದ್ರೆ ನಾವು ಏನು ಸ್ವಲ್ಪ ಬಾಯಿ ಮಾತಾಡಿದ್ದೇನಿದೆಯಲ್ಲ ಅದನ್ನ ಹಾಕಿದ್ದಾರೆ ಬಿಟ್ರೆ ಬಾಕಿ ಅಲ್ಲಿ ಏನೇನು ಆಗಿದೆಯಲ್ಲ ಅದು ಯಾವ್ದನ್ನು ಹಾಕಿಲ್ಲ. ಕರೆಕ್ಟ್ ಆಗಿ ನಾವು ಚಂದ ರೀತಿ ಚಂದರಿಗೆ ಒಂದ್ ಸ್ವಲ್ಪ ಬಾಯಿ ಆಗತ್ತೆ ಸರ್, ಸಣ್ಣ ಪುಟ್ಟಕ್ಕೆ ಮಾತಾಗಿದೆ, ಇಲ್ಲ ಅಂತಲ್ಲ. ಆದ್ರೆ ಅದನ್ನೇ ಇವರು ಅದನ್ನು ತಿರ್ಚಿ ನಮ್ದು ಏನು ನಮಗೆ ಅಲ್ಲಿ ಮೈನಸ್ ಪಾಯಿಂಟ್ಗಳನ್ನೇ ನಮ್ಗೆ ಅಲ್ಲಿ ಹೆಡ್ಲೈಟ್ ಮಾಡಿ ಹಾಕಿದ್ದಾರೆ, ಪ್ಲಸ್ ಪಾಯಿಂಟ್ ಅನ್ನ ಬಿಟ್ಟಾಕ್ಬಿಟ್ಟಿದ್ದಾರೆ ಅಲ್ಲಿ. ತಮಗೇನ್ ಬೇಕು ಅಷ್ಟೇ ಅಷ್ಟಕ್ಕೆ ಹಾಕಿದ್ದಾರೆ. ಹೌದು ಹೌದು. ಓಕೆ. ಅಂದ್ರೆ ಈಗ ನೀವು ಫೈನಲ್ ಆಗಿ ಜನತೆಗೆ ಆಮೇಲೆ ಒಂದು ಈಗ ದೈವ ನೆನ್ಕೊಂಡು ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಗೆ? ಸರ್, ನಾನೇನ್ ಹೇಳ್ತೇನೆ, ದೇವಸ್ಥಾನ ಅಭಿವೃದ್ಧಿ ಆಗಬಾರ್ದಂತೇನಿಲ್ಲ. ಸ್ಥಳೀಯರನ್ನು ವಿಶ್ವಾಸಕ್ಕೆ ತಗೊಂಡು ಪೂಜೆ ಪುನಸ್ಕಾರಗಳನ್ನ ಮಾಡಿ ದೇವಸ್ಥಾನ ಜಾಗ ಏನು ಒತ್ತುವರಿ ಅಂತ ಹೇಳ್ತೀರಲ್ವಾ, ಅದನ್ನ ನೀವು ಸರಿಯಾಗಿ ದೇವಸ್ಥಾನದ ಅಳತೆಗೆ ಪ್ರಕಾರ ಬಿಟ್ಟುಕೊಟ್ಟು ಮತ್ತೆ ಸ್ಥಳೀಯರಿಗೆ ಓಡಾಡಲು ಅವಕಾಶವನ್ನು ಮಾಡಿಕೊಡಿ, ಅಷ್ಟೇ ಸಾಕು ಹೇಳ್ತಿರೋದು. ಈ ತರದನ್ನ ಓಡಾಡ್ಲಿಕ್ಕೆ ಅವಕಾಶ ಇಲ್ವಾ ಅಲ್ಲಿ? ಓಡಾಡ್ಲಿಕ್ಕೆ ಅವಕಾಶ ಇದೆ ಸರ್, ಆದ್ರೆ ದಾರಿ ಇಲ್ಲ. ಈ 3-4 ಮನೆಗಳಿಗಿದಾವಲ್ಲ ಅಲ್ಲಿ ಓಡಾಡ್ಲಿಕ್ಕೆ ಈಗ ಅಕಸ್ಮಾತ್ ದೇವಸ್ಥಾನದ ಒತ್ತುವರಿಯನ್ನೇ ನಾವು ಮಾಡ್ಕೊಂಡಿದ್ರು ಅವರೊಳಗೆ ಕಂಪೌಂಡ್ ಏನಾದ್ರು ಹಾಕಿದ್ರಪ್ಪ ಅಂತಂದ್ರೆ ನಮಗೂ ಓಡಾಡ್ಲಿಕ್ಕೆ ಸ್ಥಳಾವಕಾಶ ಇರುವುದಿಲ್ಲ. ಸೊ ಈ ತರ ಇದೆ ಸರ್. ಈಗ ಬೆಕ್ಕಿನ ಕೊಳ್ಳಿಗೆ ಗಂಟೆ ಕಟ್ಟೋರು ಯಾರು? ಏನಂದ್ರಿ ಸರ್? ಬೆಕ್ಕಿನ ಕೊಳ್ಳಿಗೆ ಗಂಟೆ ಕಟ್ಟೋರು ಯಾರೀಗ? ಸರ್, ನಾನು ಹೇಳೋದೇನಂದ್ರೆ ಮೇನ್ ಆಗಿ ನಾನು ಸಂತೋಷ್ ಗುಡಿಗಾರ್ ಅವ್ರದ್ದು ವಿಚಾರ ತಗೋತೇನೆ ಸರ್. ಅವ್ರ ಮುಖಾಂತರನೇ ಎಲ್ಲ ನಡೀತಿದೆ ಅನಿಸ್ತಿದೆ ಈಗ ನನ್ನ ಪ್ರಕಾರ. ಓಕೆ. ಅಲ್ಲಿ ಆ ಶೆಡ್ ಒಂದಾಯ್ತು, ಪಿರಿಯಾಪಟ್ಟಣ ಆಯ್ತು, ಇಲ್ಲಿ ಇನ್ವೈಟ್ ಮಾಡೋದು ಇವ್ರದ್ದೆಲ್ಲ ಸೇರಿ ಅದು. ಬಾಕಿ ನಿಮ್ಗೆ ಕಮಿಟಿ ಅವ್ರ ಬಗ್ಗೆ ತಕರಾರಿಲ್ಲ, ಗುಡಿಕಾರ ಅವ್ರದ್ದು ಸಮಸ್ಯೆ? ಕಮಿಟಿ ಅವ್ರ ತಕರಾರು ಅಂತ. ಕಮಿಟಿ ಅವರು ಬರ್ಲಿ ಸರ್, ಬರಬಾರ್ದಂತ ಅಂತಲ್ಲ. ಕಮಿಟಿ ಅವರು ಕರೆಕ್ಟ್ ಆಗಿ ಕುಂತಿ ಮಾತಾಡಿ ಏನು ಸರಿಯಾದ ಇತ್ಯರ್ಥ ಮಾಡ್ಕೊಂಡ್ರೆ ಅದು ಸಾಲ್ವ್ ಸರ್ ಇದು.
ಒಟ್ಟೆ ಅಂದ್ರೆ ಏನು ದೊಡ್ಡ ವಿಷಯ ಇದೆ ಅದು ಮಾತ್ರ ಹೇಳಿ ಅಂತ ಹೇಳ್ತೀರಿ. ಹೌದು, ಅದೇ ಸರ್. ದೇವಸ್ಥಾನಕ್ಕೆ ಬರುವುದು ನಾವೇ ಆಯ್ತಪ್ಪ, ನಾವು ಒತ್ತುವರಿ ಮಾಡ್ಕೊಂಡಿದ್ದೇವೆ, ದೇವಸ್ಥಾನದ ಒಂದು ಜಾಗವನ್ನು ಒತ್ತುವರಿ ಮಾಡಿ, ಅವನು ಶಾಶ್ವತ ಇರೋನು ಸರ್, ಅವನಿಗೆ ನಾವು ಕೊಟ್ಟೋದ್ರೆ ಏನಾಗೋಲ್ಲ, ನಾವು ಮಣ್ಣಾಗಿ ಹೋಗೋರು. ಖಂಡಿತ ಖಂಡಿತ, ನಾವು ಮಣ್ಣಾಗಿ ಹೋಗೋರು, ಅವನು ಕೊನೆ ತನಕ ಅವನೇ ಇರೋನೆ. ಅದೇ ಅವನಿಗೆ ಬರೋ ಜಾಗ ಏನಿದೆಯಲ್ಲ ಅದು ನಾವು ಕೊಡ್ತೇವೆ, ಕೊಡೋದಿಲ್ಲ ಅಂತ ನಾವು ಈಗಲೂ ಹೇಳ್ತಿದ್ವಿ, ಮುಂದೂ ಹೇಳ್ತೇವೆ. ಅಲ್ಲ, ಅವನ್ ಜಾಗ ತಗೊಳಕ್ ನಾವ್ಯಾರು ಅವನೇ ಕೊಟ್ಟಿರೋ ಹೇಳ್ತೀರಿ. ಹೌದು. ಓಕೆ ಓಕೆ ಓಕೆ, ಧನ್ಯವಾದ ಮಾತಾಡೋದಕ್ಕೆ. ಧನ್ಯವಾದ ಧನ್ಯವಾದ. ಓಕೆ. ಈಗ ನನಗೆ 65 ವರ್ಷ, ನಮಗೆ 7-8 ವರ್ಷದ ನಂತರ ಒಂದು ಜ್ಞಾನ ಆಗಿಲ್ಲ ಬಂತು. ಆವಾಗಿಂದ ನಾವು ಇಲ್ಲಿ ಅಭಿಷೇಕ ಮಾಡ್ತೇವೆ. ನನ್ನ ತಂದೆಯವರು ಮೊದಲನೇ ಕಮಿಟಿಯಲ್ಲಿ ಗೌಳಿಯವರು ಅಧ್ಯಕ್ಷರಾಗಿದ್ದಾಗ ನನ್ನ ತಂದೆಯವರು ಕಮಿಟಿ ಮೆಂಬರ್. ಅದರ ನಂತರ ನಾನು ಕಮಿಟಿಗೆ ಬಂದೇನೆ, ಹೆಂಗೆ ಇವರು ಬಂದರು ಕಮಿಟಿಗೆ. ಯಾಕಂದರೆ ಆ ಮನೆತನಗಳು ಈ ದೇವರಿಗೆ ಮೊದಲಿಂದ ನಂಬ್ಕೊಂಡು ಬಂದವರು. ನಾವು ಮನೆಯಿಂದ ಒಂದು ಕೂಡ ನೀರು ಹಿಡ್ಕೊಂಡು ಬಂದು ಇಲ್ಲಿ ಅಭಿಷೇಕ ಮಾಡ್ತಿದ್ವಿ, ಈ ನೀರಿನ ವ್ಯವಸ್ಥೆ ಇರಲಿಲ್ಲ. ಆವಾಗ ರೆವೆನ್ಯೂ ಇಲಾಖೆಯಲ್ಲಿ ಇದಕ್ಕೆ 13 ಗುಂಟೆ ಮೀಸಲು ಸ್ಥಳ ಅಂತ ಕೊಟ್ಟಿದ್ರು. 13 ಗುಂಟೆ ಅದು ಇಲ್ಲ, ಅದು ಹೋಗಿ 4.5 ಗುಂಟೆ ಫಿಕ್ಸ್ ಮಾಡಿದ್ರೆ 4.5 ಗುಂಟೆ ನಮಗೆ ನೀವು ಗಡಿ ಕಾಣಿಸ್ತೀರಿ ಅಂತ ಹೇಳಿದ್ರೆ ಬರ್ತಾನೆ ಇಲ್ಲ. 4 ಗುಂಟೆ ಹೇಗಾಯ್ತು? ಇಲ್ಲ ಅದು ಹೇಳ್ತಾನೆ, ಅದು ಮಂಜೂರಿಗೆ ಹೋಗಿದ್ದು. ಮಂಜೂರಿಗೆ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಗಳಿದೆ. ನಾನು ಬೇಗ ಅಂತ ಹೇಳಿದ್ರೆ ಮಂಜೂರಿಗೆ ಹೋಗಿತ್ತು. ಅವಾಗ ದೇವಸ್ಥಾನ ಜಾಗನೇ 13 ಗುಂಟೆ, ಅದು ಹಿಂದೆ ಮಠನೂ ಕಬ್ಜಾಗಳಿತ್ತು. ಯಾಕಂದ್ರೆ ಹಿಂದ್ಗಡೆ ಸ್ವಾಮಿಯರಿದ್ರು, ಅದ್ರ ಹಿಂದೆ ಬಾವಿ ಇತ್ತು, ಅಲ್ಲಿ ಹಿಂದ್ಗಡೆ ಆ ಬಾವಿ ಕೂಡ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಬಾವಿನೇ ಅದು. ಈಗ ನಾವು ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬಿಡ್ರಿ, ಅಲ್ಲಿ ನಮ್ಮ ಜಾಗದಲ್ಲಿ ಇದ್ರು ನಾವು ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಯಾರು ಇಲ್ಲಾಗಿದ್ದಾಗ ದೇವಸ್ಥಾನ ಸರೌಂಡಿಂಗ್ ಅದೇ. ಆಮೇಲೆ ನನ್ನ ಪ್ರಕಾರ ನನ್ನ ಡಾಕ್ಯುಮೆಂಟ್ ತೋರಿಸ್ತೇನೆ. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ದೇವಸ್ಥಾನದ ಕಮಿಟಿ ಅಧ್ಯಕ್ಷರು, ಆಗಿನ ಕಮಿಟಿ ಅಧ್ಯಕ್ಷರು ಹೋಗಿ ಅಲ್ಲಿ ಎಲ್ಲ ಕೇಳ್ಕೊಂಡು ಅದನ್ನ ಮಾಡಿಕೊಂಡು ಮಂಜೂರಿ ಮಾಡ್ಕೊಂಡು ಬಂದಾಗ 4.5 ಗುಂಟೆ ದೇವಸ್ಥಾನ ಜಾಗ ಮತ್ತು ಉಳಿದ ಸ್ಥಳವನ್ನು ಏನುಂಟು ಕಲ್ಯಾಣ ಮಂಟಪಕ್ಕೋಸ್ಕರ ಬಳಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಉಲ್ಲೇಖ ಇದೆ ಅದರಲ್ಲಿ ಇದೆ. ರೆಕಾರ್ಡ್ ಪ್ರಕಾರ 4 ಗುಂಟೆ ರೆಕಾರ್ಡ್. ಉಳಿದ ಜಾಗ ಹೇಗಿದೆ ಅಂತ ಹೇಳಿದ್ರೆ, ಉಳಿದ ಜಾಗವನ್ನ ಕಲ್ಯಾಣ ಇದು ಯಾವುದು ನಿಮ್ಮ ಸಭಾಭವನ, ಈ ಕಲ್ಯಾಣ ಮಂಟಪ ಕಟ್ಟಲಿಕ್ಕೆ 13 ಗುಂಟೆನೂ ಇದೆ, ರೆಕಾರ್ಡ್ ಅಲ್ಲಿ ಇದೆ. ಈಗ 13 ಗುಂಟೆ ಅಲ್ಲ, 4.5 ಗುಂಟೆ ದೇವಸ್ಥಾನಕ್ಕೆ ಮಾತ್ರ. ಇದನ್ನ ನೀವು ಬಳಸ್ಕೊಳ್ಳಿಕ್ಕೆ ಅಂತ ಹೇಳಿ ಬರ್ದಿದ್ದಾರೆ, ಅದನ್ನ ರೆಕಾರ್ಡ್ ಆಗ್ಲಿಲ್ಲ ಅಷ್ಟೇ. ಯಾವ್ದು ರೆಕಾರ್ಡ್ ಆಗ್ಲಿಲ್ಲ ಬಿಟ್ರೆ ಬರ್ದಿದ್ದಾರೆ, ಬಿಟ್ರೆ ಆ ಕಬಲಾಯಿತಿ ನನ್ನ ಹತ್ರ ಇದೆ, ಕಬಲಾಯಿತಿ ಕಾಪಿಗಳು ಇದೆ. ಈಗ ರೆಕಾರ್ಡ್ 4 ಗುಂಟೆ. 4 ಗುಂಟೆಯಲ್ಲಿ ಎಷ್ಟು ಕ್ಷೇತ್ರ ಅತಿಕ್ರಮಣ ಆಗಿದೆ? ಈಗ 4.5 ಗುಂಟೆಯಲ್ಲಿ ಖಾಲಿ ಈಗ ನೀವು ನೋಡ್ಬೋದು. ಈಗ ದೇವಸ್ಥಾನ ಈಗೇನು ಸಾಧಾರಣ ಈಗ ದೇವಸ್ಥಾನ ಏನಿದೆಲ್ಲ ಇದು 1 ಗುಂಟೆ ಇಷ್ಟೇ, ದೇವಸ್ಥಾನ ಅಷ್ಟೇ 1 ಗುಂಟೆ ಒಳಗಿದೆ. ಮತ್ತೆ ಈ ಕಡೆ ಪಕ್ಕದ 2 ಗುಂಟೆ ಆಗ್ಬೋದು, 2.5 ಗುಂಟೆ ಆಗ್ಬೋದು, 2 ಗುಂಟೆ ಹತ್ತತ್ರ ಅಷ್ಟೇ ಆಗ್ಬೋದು. 2.5 ಗುಂಟೆ ಅತಿಕ್ರಮಣ ಆಗಿದೆ. ಈಗ ಅದರೊಳಗೆ ಏನಾಗಿದೆ, ಸರ್ವೆ ಮಾಡಿಸಿ ನಾವು ಗಡಿ ಗುರುತಿಸ್ಕೊಳ್ಳಿ ಅಂತ ಕೊಂಡಾಗ ಒಂದು ಕ್ಲಾರಿಫಿಕೇಶನ್ ಏನಾಗಿದೆ, ನಿಮ್ಗೆಲ್ಲರೂ ಗೊತ್ತಿದ್ದ ವಿಚಾರ. RTC ಇದ್ದಿದ್ದು ಫಾರ್ಮ್ ನಂಬರ್ 3ಗಳಾಗಿವೆ. ಫಾರ್ಮ್ ನಂಬರ್ 3 ಅಂತ ಹೇಳಿದ್ರೆ ಮುನ್ಸಿಪಾಲಿಟಿ ಅವ್ರು ಬಂದು ಸರ್ವೆ ಅವ್ರು ಮಾಡ್ಕೊಡುದಿಲ್ಲ. ತಹಶೀಲ್ದಾರ್ ಆಫೀಸಲ್ಲಿ RTC ಇದ್ದು ಸರ್ವೆ ಮಾಡ್ರಿ ಅಂತ ಹೇಳಿದಾಗ ಅದು ಏನಾಗಿದೆ, ಕೆಲವೊಂದು RTC ಈ ಪೈಕಿ ಪಾಣಿ ಅಂತ ಎಂಟ್ರಿಗಳು ಕೊಡ್ತಾರೆ. ಯಾಕಂದ್ರೆ ಸರೌಂಡಿಂಗ್ ಒಂದೇ ಸರ್ವೆ ನಂಬರ್ 159, ಸದರಿ ಸರ್ವೆ ನಂಬರ್ 159. ಅದರಲ್ಲಿ ಏನಾಗಿದೆ 3 RTCಗಳು ಕುಂತಿದೆ, ಕೋಡಿ ಆಗ್ಲಿಲ್ಲ. ಅದ್ರೊಳಗೆ ಏನಾಗಿದೆ, ಕೆಲವೊಂದಿಷ್ಟು ಮನೆಗಳದ್ದು ಫಾರ್ಮ್ ನಂಬರ್ 3 ಆಗ್ಬಿಟ್ಟಿಲ್ಲ, ಕೆಲವೊಂದಿಷ್ಟು ಮನೆಗಳು ಫಾರ್ಮ್ ನಂಬರ್ 3 ಆಗಲಿಲ್ಲ, ಕೆಲವೊಂದಿಷ್ಟು ದೇವಸ್ಥಾನ ಜಾಗದ್ದು ಫಾರ್ಮ್ ನಂಬರ್ 3 ಆಗಲಿಲ್ಲ. ಹೀಗಾಗಿ ಆ ಏನು ಪ್ರೊಸೆಸ್ ಏನಿದೆ, ಈ DDLR ಹೋಗಿ ಪುಡಿ ಮಾಡ್ಕೊಂಡು ಬರೋದು, ಅದರ DDLR ಕಡೆಯಿಂದ ಸದರಿ ಸರ್ವೆನ ಜಾಗ ಅಳತೆ ಮಾಡ್ಕೊಡ್ರಿ ಅಂತ ಹೇಳುದು, ತಹಶೀಲ್ದಾರಿಂದ ಆರ್ಡರ್ ಮಾಡಿಸೋದು, ಇವೆಲ್ಲ ಕಾರ್ಯಗಳು ನಡೀತಾ ಇದೆ. ಸ್ವಲ್ಪ ಲೆಂದಿ ಆಗಿದೆ, ಯಾಕಂತ ಹೇಳಿದ್ರೆ ಕಂದಾಯ ಇಲಾಖೆ ಪ್ರೊಸೆಸ್ಗಳು ನಿಮಗೂ ಗೊತ್ತಿದ್ದಾವೆ. ಕಾರವಾರ DC ಆಫೀಸಲ್ಲೆಲ್ಲ ಹೋಗಿ, DDLR ಆಫೀಸಲ್ಲೆಲ್ಲ ಹೋಗಿ ಮಾಡ್ಕೊಂಡು ಬರೋದು ಪ್ರೊಸೆಸ್ಗಳು ಲೇಟ್ ಆಗಿದೆ. ಅದಕ್ಕೋಸ್ಕರ ನಿಂತಿದೆ. ಬಿಟ್ರೆ ಯಾರು ಅತಿಕ್ರಮಣ ಮಾಡಿದ್ದಾರೆ ಅವ್ರ ಹೆಸರಿಗೆ ಫಾರ್ಮ್ ನಂಬರ್ 3 ಆಗಿದೆ. ಈಗ ಅವ್ರು ಏನು ಆಗೋದಿಲ್ಲ, ಹೆಂಗಾಗಿದೆ ಅದನ್ನು ಕ್ಲಾರಿಫೈ ಮಾಡ್ತಾನೆ. ಕೆಲವೊಂದಿಷ್ಟು ಮನೆಗಳು ಅವರು ವೈಯಕ್ತಿಕ ಹಕ್ಕುದಾರದ್ದು ಮನೆಗಳಿದ್ದಾವೆ, ಅವ್ರ ರೆಕಾರ್ಡ್ ಜಾಗಗಳು ಇದ್ದಾವೆ. ಅಲ್ಲ, ಅವ್ರ ರೆಕಾರ್ಡ್ ಜಾಗ ಅಂದ್ರೆ ದೇವಸ್ಥಾನಕ್ಕೆ ಸಂಬಂಧ ಬರಲ್ಲ. ಅಲ್ಲಲ್ಲ, ಈಗ ಗಡಿಗಳಿತ್ತು ಅಂತ ಹೇಳಿದ್ರೆ ಒಂದಕ್ಕೊಂದು ಅವ್ರ ರೆಕಾರ್ಡ್ ಜಾಗ ದೇವಸ್ಥಾನ ಗಡಿ ಜಾಗ ಒಂದೇ ಇದೆ. ಅವ್ರ ರೆಕಾರ್ಡ್ ಜಾಗದಿಂದ ಎಕ್ಸೆಸ್ಗಳು ಆಗಿತ್ತು ಅಂತ ಹೇಳಿದ್ರೆ ಎನ್ಕ್ರೋಚ್ಮೆಂಟ್ ಆಯ್ತಲ್ಲ, ವಹಿವಾಟಿಯಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ. ಅವ್ರ ಕಡೆ PT ಶೀಟ್ ಇರೋದು, PT ಶೀಟ್ ಇರೋ ಮೊದಲೇ ಫಾರ್ಮ್ ನಂಬರ್ 3 ಆಗುದಿಲ್ಲ. ಈ ಫಾರ್ಮ್ ನಂಬರ್ 3 ಮತ್ತು PT ಶೀಟ್ ಹಿಡ್ಕೊಂಡು ಸರ್ವೆ ಟಿಕ್ಕಿ ಮಾಡಿದ್ರೆ ಅವ್ರು ಉಳಿದ ಜಾಗ ಅವ್ರದಲ್ಲ ಅಂತ ಆಗ್ತಲ್ಲ.
ಈಗ ನಾ ಹೇಳ್ತಾರದು ಏನಂದ್ರೆ ಸರ್ವೆ 159 ಒಂದು ಅಖಂಡ ಸರ್ವೆ ನಂಬರ್, 159 ಅಖಂಡ ಸರ್ವೆ ನಂಬರ್ನ ಫಸ್ಟ್ ಮ್ಯಾಪು. ಅದರಲ್ಲಿ ಕೋಡಿಗಳಾಗಿದ್ದಾವೆ. ದೇವಸ್ಥಾನಕ್ಕೆ 4 ಗುಂಟೆ, ಆಮೇಲೆ ಒಬ್ರ ಮನೆಗೆ ಒಂದು ಗುಂಟೆ, ಒಬ್ರ ಮನೆಗೆ 2 ಗುಂಟೆ, ಒಬ್ರ ಮನೆಗೆ 2 ಗುಂಟೆ, ಹಂಗೆ ಡೆಡ್ ಎಂಡ್ ಎಲ್ಲಿಂದ ಉಂಟು ಅಲ್ಲಿಂದ ಅಳತೆ ಮಾಡಿಬಿಟ್ರೆ ದೇವಸ್ಥಾನ ಜಾಗ ನಿಕ್ಕಿ ಸಿಕ್ಕೋದು. ಟೇಬಲ್ ಸರ್ವೆ ಹಾಕಿ ಮಾಡಿದ್ರೆ ನಿಕ್ಕಿ ಸಿಕ್ಕೋಬಹುದು. ಜಾಗಗಳು ಇದಾವೆ, ಕಬಲಾತಿಗಳನ್ನು ತೆಗ್ಸಿದ್ದೀವಿ, ಎಲ್ಲ ಜಾಗದ್ದು ಕಬಲಾತಿಗಳನ್ನು ತೆಗ್ಸಿದ್ದೀವಿ. ಅದರ ಪ್ರಕಾರ ಮ್ಯಾಪು ಕೂಡ ಆಗಿದೆ. ಬಟ್ ಅಲ್ಲೇನು DDR ಅಪ್ರೂವಲ್ ಆಗಿ ಕೆಲವೊಂದಿಷ್ಟು ಪ್ರೊಸೆಸ್ ನಡೀಬೇಕು. RTC ಕರೆಕ್ಷನ್ಗೆ ಹೋಗ್ಬೇಕು. ಯಾಕಂದ್ರೆ ಒಂದು RTC 3 ಸರ್ವೆ ನಂಬರ್ ಕುಂತಿದೆ, 181, 159, 174 ಸಮಥಿಂಗ್ ಏನೋ ಪ್ಲಸ್ ಆಗಿ ಕುಂತಿದೆ. ಯಾಕಂದ್ರೆ ಮೊದಲಿನ RTCಗಳು ಕೈ ಬರದ RTCಗಳು, ಅಲ್ಲಿ ಒಬ್ಬೊಂದು 7, 8 ಗಂಟೆ ಕಾಣ್ತದೆ, ಒಬ್ಬೊಂದು 7, 6 ಗಂಟೆ ಕಾಣ್ತದೆ. ಹಿಂಗೆ ಮೊದಲಿನ ಕೈ ಬರೋದುಗಳು ಅವು ಹೆಂಗೆ ಬೇಕೋ ಅವರು ಕಂಪ್ಯೂಟರ್ ಟೈಪ್ ಮಾಡ್ಬೇಕಾದ್ರೆ ಮಾಡಿದ್ದಾರೆ. ಇದನ್ನು ಆಗಿರ್ಬೋದು, ಅದನ್ನು ಆಗಿರ್ಬೋದು. 159 ಎಲ್ಲೋ ಇದರಲ್ಲೂ ಬರುತ್ತೆ, ಒಲಿಶಾದಲ್ಲಿ ಬರುತ್ತೆ, 174 ಇಲ್ಲೆಲ್ಲೋ ಬರುತ್ತೆ, ಹಿಂಗೆ ಬರುತ್ತೆ. ಆದರೆ ಮೂಲ ಕಬಲಾಯಿತಿಯಲ್ಲಿ 159 ಅನ್ನೋದೇ ಇದಿದೆ, 183 ಅಲ್ಲ, 159 ಅನ್ನೋದೇ ಇದಿದೆ, ಕಬಲಾಯಿತಿಯಲ್ಲಿ ಗ್ರ್ಯಾಂಟ್ ಆಗಿದ್ದಿದೆ. ಆ ಗ್ರ್ಯಾಂಟ್ ಪ್ರಕಾರ ನಮಗೆ RTCಯನ್ನು ಸರಿ ಮಾಡಿಕೊಡ್ರಿ ಅಂತ ಕೊಂಡು ಹೋಗಿದೆ. ಹಿಂಗಾಗಿ ಅದರೆಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ. ಅದಕ್ಕೋಸ್ಕರ ಸರ್ವೆ ಕಾರ್ಯ ವಿಳಂಬ ಆಗಿದೆ ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಅಂದ್ರೆ ಫಸ್ಟ್ ಒಂದ್ಸರಿ ಗಡಿ ಗುರುತಿಸ್ಕೊಂಡು ನಿಮ್ಮ ಚೆಕ್ ಬಂದಿ ಏನಿದೆ, ನಿಮ್ಮ ದೇವಸ್ಥಾನ ಚೆಕ್ ಬಂದಿ ಫಸ್ಟ್ ನಿರ್ಧಾರ ಮಾಡ್ಕೊತೀರಾ? ಅದಕ್ಕಿಂತ ಮೊದಲೇ ನಮ್ಗೆ ನಾವು ವೈದ್ಯಕರೆಲ್ಲ ಕೇಳಿದಾಗ ಮೊದಲೇ ಅದು ಭಿನ್ನ ಆಗಿದ್ದಕ್ಕೆ ನೀವು ಮೊದಲೇ ದೇವಸ್ಥಾನದ ಹೊಸ ವಿಗ್ರಹಗಳನ್ನ ಮಾಡಿ ಅದನ್ನ ಮಾಡಿ ಆಮೇಲೆ ನೀವು ಮುಂದುವರಿಸಿ. ಅದು ಆಗದೆ ನಿಮ್ಗೆ ಯಾವುದು ಸರಿ ಆಗುದಿಲ್ಲ ಅಂತೇಳಿ ನಾವೀಗ ಮೊನ್ನೆ ಇದ್ರ ಮೊದಲನೇ ದಿವಸ ನಂದಿ ಶಿಲೆಗೆ ಇದು ಮಾಡಿದ್ವಿ. ನಮ್ದು ಈಶ್ವರಲಿಂಗದ್ದು ಕಾರ್ಕಳದಲ್ಲಿ ಸ್ಟೋನ್ ತಗೊಂಡಿದ್ದೇವೆ. ಅದು ಕಣಿಯಲ್ಲಿ ಗಾಡಿ ಹಾಳಾಗಿ ಸಿಕ್ಕೊಂಡಿದ್ದು, ಮಳೆಗಾಲ ಸಿಕ್ಕೊಂಡಿದ್ದು. ಈಗ ನಿನ್ನೆ ಹೋಗಿ ಸಂತೋಷ್ ಅವ್ರು ಒಂದು ಕಾಲ ತಗೊಂಡ್ ಬಂದಿದ್ದಾರೆ, ತಗೊಂಡು ಬರ್ಬೇಕು. ಅದು ಬಂದ್ಬಿಟ್ಟೆ ನಾವು ಮೊದಲನೇ ಕಾರ್ಯಕ್ರಮ ನಮ್ದೀಗ ಇದು ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿ, ಇದೇ ದೇವಸ್ಥಾನದಲ್ಲಿ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿ ಆ ಪೂಜೆ ಕಾರ್ಯಕ್ರಮ ಮುಂದುವರಿಸಿ ಆಮೇಲೆ ನಾವು ದೇವಸ್ಥಾನದ ಬಗ್ಗೆ ಇದು ಮಾಡಿ ನಮ್ಮದು ಮೊದಲನೇ ಕಾರ್ಯಕ್ರಮ ಏನಿದ್ರು ಈಗ ಮೂರ್ತಿಗಳನ್ನ ಪ್ರತಿಷ್ಠಾಪನೆ. ಅದೇ ನಮ್ದು ಫಸ್ಟ್ ಪ್ರಿಫರೆನ್ಸ್. ಭಿನ್ನ ಆಗಿರೋ ಮೂರ್ತಿಗಳಿಗೆ ಪೂಜೆ ಆಗಬಾರ್ದು, ಅದನ್ನ ಆದಷ್ಟು ಬೇಗ ಮಾಡಿ ಅಂತ ಕೊಂಡ್ರೆ ಈ ಮಾರ್ಗವಾಗಿ ಓಪನ್ ಆಗಿ ಹಾಕಿದ್ವಿ. ಮತ್ತೆ ಯಾವ ದಾನಿಗಳಿದ್ರು ನಮ್ಗೆ ಧನ ಸಹಾಯ ಮಾಡಿ ಅಂತ ಕೊಂಡ್ರೆ ನಾವು ಓಪನ್ ಆಗಿ ಹೇಳಿದ್ವಿ. ಅದು ಏನ್ ಇಂಚುಗಳನ್ನೇನು ಕೊಟ್ಟಿದ್ದಾರೆ ಆ ಇಂಚುಗಳು, ಯಾಕಂದ್ರೆ ಇದು ವಿಚಾರ ಮಾಡ್ತಾರೆ. ಇಲ್ಲಿ ಈ ದೇವಸ್ಥಾನದ ಬಹಳ ಪುರಾತನ ಕದಂಬರ ಕಾಲದಿಂದನೇ ಈ ದೇವಸ್ಥಾನದ ಒಂದು ದೊಡ್ಡ ಇತಿಹಾಸ ಇದೆ. ಇದು ಸಣ್ಣ ಮೂರ್ತಿ ಅಲ್ಲ. ಈ ನಂದಿ ವಿಗ್ರಹ ನೋಡಿದ್ರೆ ಗೊತ್ತಾಗ್ತದೆ, ಅರ್ಧ ಹುಗಿದೋಗದೆ. ಕಡಿಮೆ ಅಂದ್ರೆ 3 ಫುಟಿನ ನಂದಿ ಅಲ್ಲಿ ನಮಗೆ ಸಾಕ್ಷಿಯಾಗಿರುವ ನಂದಿ ಅದು. ಅಂದರೆ ಶಿವಲಿಂಗ ಎಷ್ಟು ಇರಬೇಕು ಅನ್ನೋದು ನಂದಿ ಸಾಕ್ಷಿಯ. ಹಾಗಾಗಿ ಅದರ ಹಣೆ ಲೆವೆಲಿಗೆ ನಮ್ಮ ಈಶ್ವರಲಿಂಗದ ಪಾಣಿಪೀಠ, ಅದರ ಮೇಲೆ ಲಿಂಗ ಅಂದರೆ ಕಡಿಮೆ ಅಂದರೆ ಸುಮಾರು 4.5 ಫುಟ್ ಲಿಂಗ ಇತ್ತು ಅನ್ನೋದು ಒಂದು ನಮಗೆ ಸಾಕ್ಷಿ ಇದೆ. ಹಾಗಾಗಿ ಈ ಮೂಲಲಿಂಗ ಅಲ್ಲ ಇದು. ಈ ಅನ್ಯ ಧರ್ಮೀಯರಿಂದ ದಬ್ಬಾಳಿಕೆಯಲ್ಲಿ ಈ ಲಿಂಗವನ್ನು ಪೂರ್ತಿಯಾಗಿ ಹಾಳಾಗಿ ಹೋಗಿದೆ ಮತ್ತು ನಂದಿಯೂ ಅದನ್ನು ಡ್ಯಾಮೇಜ್ ಆಗಿದ್ದು ನಿಮ್ಗೆ ಕಾಣ್ತಿದೆ. ಅದನ್ನು ಬದಲಿಸಬೇಕು ಅನ್ನೋದು ಉದ್ದೇಶದಿಂದ ನಾವು ಅದಕ್ಕೆ ಆಗಮಶಾಸ್ತ್ರದ ಪ್ರಕಾರ ಕಡಿಮೆ ಅಂದರೆ ಸುಮಾರು 4 ಫುಟ್ ಎತ್ತರದ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಇಲ್ಲಿ ಮಾಡಬೇಕಂತ ಹೇಳಿ ಕಡೆಗೆ ಇಲ್ಲಿ ಮಾಡಿದ್ದಾರೆ. ಈ ಲಿಂಗವೇನು ಇನ್ನು ಪೂಜೆ ಮಾಡ್ತಾ ಇದ್ದೇವಲ್ಲ, ಅದು ನಿಜವಾದ ಲಿಂಗ ಅಲ್ಲ, ಹಳೆ ಲಿಂಗ ಅಲ್ಲ. ಯಾವುದೋ ಒಂದು ಈ ಜಟ್ಕ ಅಂತೇಳಿ ಇರ್ತಾವಲ್ಲ, ಆ ಥರ ಇರುವ ಕಲ್ಲದು. ಆ ಥರ ಕಲ್ಲನ್ನು ಈ ಪೀಠಕ್ಕೆ ಸೇರಿಸಿ ಜೋಡಣೆ ಮಾಡಿ ಶಿವಲಿಂಗ ಅಂತೇಳಿ ಪೂಜೆ ಮಾಡ್ತಾ ಬಂದಿದ್ದಾರೆ. ಲಿಂಗ ಇಲ್ಲದೆ ಕಾರಣ ಧರ್ಮದ. ಅದರ ನಂತರ ಏನಾಗೋದು, ಇಲ್ಲಿ ಅದು ಭಿನ್ನಾಗಿರುವುದರಿಂದ ಲಿಂಗ ಇಲ್ಲಿ ಯಾವುದೇ ನಾವು ಪೂಜೆ ಮಾಡಿದ್ರು ಅದು ಪೂರ್ತಿಯಾಗಿ ಭಗವಂತನಿಗೆ ಸಮರ್ಪಣೆ ಆಗ್ತಾ ಇಲ್ಲ. ಹಾಗಾಗಿ ಆಗಮಶಾಸ್ತ್ರದ ಪ್ರಕಾರ ಪ್ರಶ್ನೆ ಪ್ರಕಾರ ಬಂದಾಗ ಇದನ್ನು ಲಿಂಗವನ್ನು ಬದಲಾಯಿಸಬೇಕು. ನಾಗರ ಮೂರ್ತಿ ಅಂತ ಪೂರ್ತಿ ಹೋಗಿದೆ. ಯಾಕಂದರೆ ಯಾವುದೇ ಒಂದು ಕ್ಷೇತ್ರಕ್ಕೆ ನಾಗನ ಬಲ ಇಲ್ಲ ಅಂತ ಹೇಳಿದ್ರೆ ಆ ಕ್ಷೇತ್ರಕ್ಕೆ ರಕ್ಷಣೆ ಇರುವುದಿಲ್ಲ ಅನ್ನೋದು ನಿಮಗೆಲ್ಲರಿಗೂ ತಿಳಿದ ವಿಷಯ. ಹಾಗಾಗಿ ನಾಗ ಒಂದು ರಕ್ಷಕ, ಒಂದು ಗಡಿ, ಒಂದು ರಕ್ಷಣೆ ಮಾಡುವ ಒಂದು ಏನು ಅಂತಾರೆ ಕ್ಷೇತ್ರಪಾಲಕ ಇದ್ದಂಗೆ. ಆ ಕ್ಷೇತ್ರಪಾಲಕ ಪೂರ್ತಿಯಾಗಿ ಇಲ್ಲಿ ಭಿನ್ನ ಆಗಿದೆ. ಅವಳಿಗೆ ಸ್ಥಾನ ಇಲ್ಲ. ಅದರ ಅನ್ಯ ಧರ್ಮೀಯರು ಆ ನಾಗನ್ನು ಸುಮಾರಷ್ಟು ಧ್ವಂಸವನ್ನು ಮಾಡಿದ್ದಾರೆ. ಆ ಶಾಪ ಪಾಪ ಏನು ಆಗತ್ತೆ ಇಲ್ಲಿ ಏನು ಆಡಳಿತ ಕಮಿಟಿ ಅನುಭವಿಸ್ತಾನೆ ಬಂದಿದೆ. ಈಗಿಂದಲ್ಲ, ಬಹಳ ವರ್ಷದಿಂದ ಎಲ್ಲ ಈ ಕ್ಷೇತ್ರದ ಅಭಿವೃದ್ಧಿ ಏನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಎಲ್ಲ ಇಲ್ಲಿ ಅನುಭವಿಸಿದ್ದಾರೆ. ಹಾಗಾಗಿ ಈಗ ನಾವು ಅನುಭವಿಸ್ತಾ ಇದ್ದೇವೆ. ಇದು ಮುಂದೆ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಕೆಲವು ಪೂಜೆಗಳನ್ನು ಮಾಡಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ.
ಇಷ್ಟೇ ಬಿಟ್ಟರೆ ಈ ಮೂರ್ತಿಯ ವಿಷಯದಿಂದ ಇಲ್ಲಿ ನಾಗರ ಮೂರ್ತಿ, ದೊಡ್ಡ ನಾಗರ ಮೂರ್ತಿ ಮತ್ತು ಶಿವಲಿಂಗ, ನಂದಿ ಈ ಮೂರನ್ನು ನಾವು ಪ್ರತಿಷ್ಠಾಪನೆ ಮಾಡುವ ಉದ್ದೇಶದಿಂದ ಈ ಎಲ್ಲ ಪೂಜಾ ಕಾರ್ಯಕ್ರಮಗಳು ಇದು ಮಾಡ್ತಾ ಬಂದಿದ್ದೇವೆ. ಪುರಾತತ್ವ ಇಲಾಖೆಯಲ್ಲಿ ಇದಕ್ಕೆ ಸೀಮೆ ಬಿಡಾರ ಅಂತ ಹೆಸರು. ಸೀಮೆ ಬಿಡಾರ. ಮತ್ತು ಇನ್ನೊಂದು ಇತಿಹಾಸದ ಪ್ರಕಾರ ಬಸವಣ್ಣನವರು ಇಲ್ಲಿ ಬಂದ ಕಲ್ಮಠದಲ್ಲಿ ವಾಸ್ತವ್ಯ ಮಾಡಿದ್ರು, ಉಳಿವೆ ಹೋಗಲಿಕ್ಕೆ. ನಾವು ಈ ದೇವರಿಗೆ ಇಲ್ಲಿ ಬಂದು ಅಭಿಷೇಕ ಮಾಡಿದ್ದಾರೆ ಅಂತ ಒಂದು ಪ್ರತೀತಿ ಇದೆ. ಹೇಳ್ತಾರೆ, ಈಗೂ ಹೇಳ್ತಾರೆ, ಪ್ರತೀತಿ ಇದೆ. ಇದು ಗೆಜೆಟ್ನಲ್ಲೂ ಪೂರ್ತಿ ಇತಿಹಾಸ ಇರುವ ಪುರಾತತ್ವ ಇಲಾಖೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಪುಸ್ತಕಗಳೇ ಈ ದೇವಸ್ಥಾನಕ್ಕೆ ಉಲ್ಲೇಖ ಇದ್ದಿದೆ. 400-500 ವರ್ಷದ ಇತಿಹಾಸ ಇರೋ ದೇವಸ್ಥಾನ. ಅಲ್ಲಿ ಒಂದು ದೇವಸ್ಥಾನ ಒಂದೇ ಇತ್ತು, ಯಾವುದೇ ಮನೆಗಳು ಇರಲಿಲ್ಲ. ಸೊ ನಾನು ಶಾಲೆಗೆ ಹೋಗುವಾಗ ಮನೆಗಳು ಇರಲಿಲ್ಲ. ಅದು ಒಂದು ಎಕ್ಸಾಂಪಲ್ ಅಂತ ಉಲ್ಲೇಖ ಅಂತ ಹೇಳಿದ್ರೆ, ನೀರು ನಾವು ಮನೆಯಿಂದ ಹಿಡ್ಕೊಂಡು ಬರ್ತೀವಿ. ಇಲ್ಲಿ ಅಭಿಷೇಕ ಮಾಡಿ ನೀರು ಇಲ್ಲ, ನಾವು ಕೂಡ ನೀರು ಹಿಡ್ಕೊಂಡು ಬರ್ತೀವಿ. ಅದರ ನಂತರದಲ್ಲಿ ಈಗಿನ ಕಮ್ಯುನಿಟಿ ಅಭಿವೃದ್ಧಿ ಏನಂತ ಹೇಳಿದ್ರೆ, ಈಗ ನಿಮ್ಗೆ ಕಣ್ಣು ಮುಂದೆ ಕಾಣ್ತಾ ಇದೆ, ಹಳೆ ದೇವಸ್ಥಾನಕ್ಕೂ ಈಗಿನ ದೇವಸ್ಥಾನಕ್ಕೂ ಕಣ್ಣು ಮುಂದೆ ಕಾಣ್ತಾ ಇದೆ. ಇದನ್ನ ಅಭಿವೃದ್ಧಿ ಕಾರ್ಯ ಅಂತ ಮಾಡ್ತಾ ಇದ್ದಾರೆ. ಇನ್ನೂ ಮಹತ್ತರ ಆಕಾಂಕ್ಷೆಯನ್ನು ಹೊಂದಿದೆ. ಒಂದು ಶಿಲಾಮಯ ದೇವಸ್ಥಾನನೂ ಮಾಡ್ಬೇಕನ್ನೋದು ನಮ್ಮ ಮನೋಭಾವನೆ ಉಂಟು, ನಮ್ಮ ದೃಢ ಇಚ್ಛೆನೂ ಹೌದು. ಮತ್ತು ಅದನ್ನು ಮಾಡಬೇಕನ್ನೋದು ಉದ್ದೇಶ ನಮಗೆ. ಅದ್ರ ಸಲುವಾಗಿ ಪೂರಕವಾಗಿ ನಡೀತಾ ಇದೆ. ಮತ್ತು ಅದಕ್ಕೆ ಸಂಬಂಧಪಟ್ಟಾಗೆ ತೊಂದರೆನೋ ಅಥವಾ ಹೆದರಿಸೋದು ಮತ್ತೊಂದು ಎಲ್ಲ ಕಾರ್ಯಗಳು ನಡೀತಾ ಇದೆ. ಇನ್ನು ಮುಂದೆ ಆಗಬಾರ್ದು. ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದೆ. ಯಾರಿಗಾದರೂ ಸ್ಥಳೀಕರು ಇರ್ಬೋದು ಅಥವಾ ಹೊರಗಿನವ್ರು ಇರ್ಬೋದು, ಮಕ್ಕಳು ಇರ್ಬೋದು, ಅನ್ಯ ಧರ್ಮೀಯರು ಇರ್ಬೋದು, ನಮ್ಮ ಜಾತಿಯವರು ಇರ್ಬೋದು. ಇನ್ನು ಮುಂದೆ ಅಂಥ ಕೆಲಸಗಳಾಯ್ತು ಅಂತ ಹೇಳಿದ್ರೆ ಆಗೋದಿಲ್ಲ. ಮೊದಲಿನಂಗೆ ನಾವು ನೋಡಿ ಬಟ್ಟೆ ತೆಗೆದು ಅದು ಕಣ್ಣಿಗೆ ಬಂದಿದೆ ಅಂತ ಹೇಳಿ ಹೊತ್ತಾಗ್ತಾರೆ, ಅದೆಲ್ಲ ಇಲ್ಲ. ಇದ್ರದ್ದು ಕಂಪ್ಲೇಂಟ್ ಆಗಿದೆಯಾ? ಈಗ ನಾವು ಅದನ್ನೇ ಕೊಟ್ಟೆ. ಫಸ್ಟ್ ಅವ್ರು ನಾವು ಕೇಳಿದಾಗ ಇದು ಗಣಪತಿ ವಿಸರ್ಜನೆ ಕೊನೆ ದಿನ ಆಗಿತ್ತು. ಅವರು ಕೊನೆ ದಿವಸ ಆಗಿದ್ದಕ್ಕೆ ಅವ್ರು ಏನ್ ಮಾಡಿದ್ರು, ನಾವು ಯಾರು ಇಲ್ಲ ಮತ್ತು ಮಾರನೇ ದಿನ ನಮ್ದು ಗಣಪತಿ ವಿಸರ್ಜನೆ ಇದೆ ಹಿಂಗಿದೆ. ಆಮೇಲೆ ಮಾರನೇ ದಿನ ನೀವೆಲ್ಲ ಒಂದ್ಸಲ ಇದು ಮಾಡಿ ಅಂದ್ರೆ ನಾವು ಪ್ರೆಸ್ ಮೀಟಿಂಗ್ ಮಾಡ್ಕೊಂಡೇ ಮಾಡ್ತೇವೆ. ಏನಾಯ್ತು? ಅಲ್ಲ ಅದು ಬಿದ್ದಾಗಿದ್ದು ಅಂತ, ಹೆಡೆ ಬಿದ್ದಿತ್ತಲ್ಲಿ, ತೆಂಗಿನ ಹೆಡೆ ಅಲ್ಲಿ ತೆಂಗಿನ ಮರ ಇದೆಯಲ್ಲ, ಹೆಡೆ ಬಿದ್ದಿತ್ತು, ಆಮೇಲೆ ತೆಗೆದಿಟ್ಟಿದ್ದಾರೆ. ಒಂದೇ ದಿನ ಆಗಿರೋದ್ರಿಂದ ಏನಂತ ಒಂದೇ ದಿನ ಅದು ಮುಂಚಿನ ದಿನ ಒಂದೇ ದಿನ ಅಲ್ಲ, ಅದು ಅಲ್ಲಿ ನಾವು ಫೋಟೋಗಳನ್ನೆಲ್ಲ ಕೊಡ್ತೀವಿ. ಅಲ್ಲೇ ಇಲ್ಲಿ ಒಳಗೆ ಹೆಂಗ್ ಬಂತು ಅಂತ ಗೊತ್ತಾಗಿಲ್ಲ, ಯಾಕಂದ್ರೆ ಬಂದಿಲ್ಲ. ಒಂದ್ಸಲ ಮೀಟಿಂಗ್ ಆಗಿತ್ತಲ್ರಿ, ಅವಾಗ CCTV ಫಿಟ್ ಆದ್ರೆ ಕರೆಕ್ಟ್ ಗೊತ್ತಾಗ್ತಿತ್ತು. ಈಗ CCTVಗೆ 34,000 ರೂಪಾಯಿ ಖರ್ಚು ಮಿನಿಮಮ್ ತೋರಿಸಿದ್ದಾರೆ. ಅದು ಬಿಟ್ಟು ಅಡಿಷನಲ್ ಆಗಿ ಮತ್ತೆ 4-5 ಸಾವಿರ ರೂಪಾಯಿ ಎಕ್ಸ್ಟ್ರಾ ಖರ್ಚು ಬರುತ್ತೆ. 34,000 ವಿಚಾರ ಅಂತ ಹೇಳಿದ್ರೆ ಈಗ ನಾವು ಅಲ್ಲ ಹಂಗಿಲ್ಲ, ಮಾತಾಡ್ಲಿಕ್ಕೆ ಅಡ್ಡಿಲ್ಲ ಅಂತ ಸರ್ ನಾವು ಮಾತಾಡ್ತಾರೆ, ಇಲ್ಲ ಬೇಕಾದ್ರೆ ಮಾತಾಡೋದಿಲ್ಲ. ಯಾಕಂದ್ರೆ ಖರ್ಚು ಮಾಡಿದ್ರೆ ಅದೇನಿಲ್ಲ, ಮಾತಾಡ್ಬೋದಾ? ದೇವಸ್ಥಾನ ಅಭಿವೃದ್ಧಿಗೆ ನಮ್ದು ಯಾವುದೇ ತಕರಾರು ಮೊದಲಿದ್ದನೂ ಇಲ್ಲ, ಕಮಿಟಿ ಅವ್ರ ಮೇಲೂ ಇಲ್ಲ. ಅಂದ್ರೆ ಹೆಂಗಾಗ್ತದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಅಂತಿಲ್ಲ. ಕುತ್ಕೊಂಡು ಮಾತಾಡಿದ್ರೆ ಬಗೆಹರಿದು. 4 ಸಲ ಹೇಳಿದೆ, ಇವ್ರು ಸುಧೀರ್ ಪಟ್ಟಣವರಿಗೆ, ಇವರಿಗೆ ಹೇಳಿದೆ, ಗಣೇಶಮ್ಮವ್ರಿಗೆ ಹೇಳಿದೆ, ಕುತ್ಕೊಂಡು ಮಾತಾಡಿದ್ರೆ ಎಲ್ಲ ಬಗೆಹರಿಸ್ತದೆ. ದೇವಸ್ಥಾನ ಅಭಿವೃದ್ಧಿ, ದೇವಸ್ಥಾನ ವಿರುದ್ಧ ಮಾಡ್ಕೊಂಡು ಯಾರು ಹೋಗುದಿಲ್ಲ. ಎಲ್ಲರಿಗೂ ದೇವರನ್ನೊಂದು ಅಭಿಮಾನ ಇರ್ತದೆ. ಹೌದಲ್ರಿ? ಇವತ್ತಿದ್ದು ನಾಳೆ ಇರೋದಿಲ್ಲ, ಯಾವುದು ಶಾಶ್ವತ ಅಲ್ಲ. ಕೋಟಿಗಟ್ಟಲೆ ಆಸ್ತಿ ಮಾಡಲಿ, ಅವ್ರು ಶಾಶ್ವತ ಅಲ್ಲ. ನಾಳೆ ಅದು ಕುತ್ಕೊಂಡು ಒಂದು ಚೆಂದಾಗಿ ಒಂದು ರೀತಿಯಲ್ಲಿ ಮಾತಾಡಿದ್ರೆ ಎಲ್ಲರೂ ಹೋಗ್ತಾರೆ ಅದಕ್ಕೆ. ಹೌದಲ್ರಿ? ಅದೇ ಅಲ್ಲದೆ ಈಗ ನನಗೆ ಅಧಿಕಾರ ಉಂಟು, ನನಗೆ ಪವರ್ ಉಂಟು, ದಬ್ಬಾಳಿಕೆ ಮಾಡಿದ್ರೆ ಯಾರು ಆಗುದಿಲ್ಲ. ಅಲ್ಲ ನೀವಲ್ಲ ಕಮ್ಯುನಿಟಿ ಅವರಲ್ಲ. ಕೆಲವೊಂದು ಇತಿಹಾಸ ಒಂದು ಇತಿಹಾಸ ಹೇಳ್ತೇನೆ. ಹಿಂದೆ ಈ ದೇವಸ್ಥಾನಕ್ಕೆ ಉಸ್ತುವಾರಿ ಗಜಾನನ ಭಟ್ ಮನೆಯವರಿತ್ತು. ಆವಾಗ ನಿಮ್ಮ ಮಾವ ಪರಶುರಾಮ್ ಡ್ರೈವರ್ ಒಂದು ನಿಮಿಷ ಕೇಳ್ರಿ. ಬಗೆಹರಲಿ ಸಮಸ್ಯೆ ಮಾಡಿದ್ರೆ ಬೇಡ ಅನ್ನೋ ಉದ್ದೇಶಕ್ಕೆ ಅಷ್ಟೇ ನಾನು ಚರ್ಚೆ ಯಾರು ತಪ್ಪು ಮಾಡಲಿಲ್ಲ, ಯಾರು ತಪ್ಪು ಮಾಡಲೇಬಾರದು ಅಂತ ಹೇಳಿ ಯಾರು ದೋಷ ಆಗ್ಬಾರ್ದು.
ನಾ ಮಾತಾಡ್ಬೇಕು ಒಂದ್ಸಲ ಮಾತಾಡ್ರಿ. ಟೋಟಲ್ ನಾನು ಲಾಸ್ಟ್ ಮಾತಾಡ್ತೇನೆ. ಎಲ್ಲರೂ ಏನೇನು ಚರ್ಚೆ ಉಂಟು ಮಾಡಿ ಲಾಸ್ಟ್ ಟೋಟಲ್ 15 ನಿಮಿಷ ಟೈಮ್ ಕೊಟ್ಟರೆ ನಾನು ಅಷ್ಟು ಮಾತಾಡ್ತೇನೆ. ಮತ್ತೆ ಯಾವಾಗೂ ಮಾತಾಡ್ಲಿಕ್ಕೆ ಬರೋದಿಲ್ಲ. ವಿಷಯದ ಬಗ್ಗೆ ಫಸ್ಟ್ ಲಾಸ್ಟ್ ಅದು ವಿಷಯ ಎಲ್ಲರಿಗೂ ಅರ್ಥ ಆಗ್ಬೇಕು. ಏನು ಪ್ರಾಬ್ಲಮ್ ಅನ್ನೋದು ಅರ್ಥ ಆಗ್ಬೇಕು. ಮತ್ತು ನಮ್ಗೆ ಏನು ಮನಸ್ತಾಪ ಉಂಟು, ಏನು ಅನುಭವಿಸ್ತಾ ಇದ್ರು ನಾವು, ಅದು ದೇವ್ರಿಗೆ ಗೊತ್ತುಂಟು. ಅದೇ ಪ್ರಕಾರ ಆಗ್ತಾ ಉಂಟು. ಅದನ್ನು ನೀವು ನಾನು ಲಾಸ್ಟ್ ಮಾತಾಡ್ತೀನಿ. ಏನೇನು ಚರ್ಚೆ ಉಂಟು ಮಾತಾಡಿ. ಈಗ ನಾವು ಒಂದು ಹೇಳ್ತೇನೆ, ದೇವಕ್ಕೆ ನಾನು ಮಾತಾಡೋ ಸ್ಟೈಲ್ ಇಲ್ಲ, ಬೇಜಾರಿಲ್ಲ. ಅಗ್ರೆಸಿವ್ ಇರ್ಬೋದು, ಆದರೆ ಮಾತಾಡೋದು ನಾನು ಮನಸ್ಸಿನ ಮಾತಾಡ್ತೇನೆ. ದೇವರಿಗೆ ಗೊತ್ತ ಅರ್ಥ ಆದರೆ ಸಾಕು ನಮಗೆ. ಇದು ಜಾಗ ಅವರಿಗೆ ಪರಶುರಾಮ್ ಡ್ರೈವರ್ ಅವರಿಗೆ ಗಜಾನ್ ಭಟ್ಗೆ ಡ್ರೈವರ್ ಇದ್ದರು. ಇವರು ಪರಶುರಾಮ್ ಅವರು ಅಳಿಯಾದರು. ಅಲ್ಲಿ ಹಿಂದೆ ಕೂತ್ಕೊಂಡು ಪರಶುರಾಮ್ ಅವರು ಮನೆಯವರು. ಅದು ಅವಾಗ ಅವರಿಗೆ ಇರ್ಲಿಕ್ಕಾಗಿಲ್ಲ ಅಂತ ಕೊಟ್ಟಿದ್ದ ಜಾಗ. ಅದರ ಅರ್ಥ ಪರ್ಮನೆಂಟ್ ಅಲ್ಲ, ಹೇಳಿದಾಗ ಎಂದು ಹೋಗ್ಬೇಕು. ಗಜಾನ್ ಭಟ್ರ ಗಾಡಿಗೆ ಡ್ರೈವರ್ ಏನೋ ಇದ್ರು ಅಂತ ಗಜಾನ್ ಭಟ್ರು ಹೇಳಿದ್ರು ಇಲ್ಲಿ ಮೀಟಿಂಗ್ ಮಾಡಿದಾಗ. ನಾನೇ ಅವ್ರಿಗೆ ನೆನ್ಪು ಮಾಡಿದೆ. ಅಲ್ಲ, ಯಾಕಂದ್ರೆ ನಾನು 21 ವರ್ಷ ಆಯ್ತು. ಈಗ ನಿಮ್ಗಿರ್ಲಿ ನಾನು ಡೈರೆಕ್ಟ್ ಪರಿಚಯ ಇಲ್ಲ ಆದ್ರೆ ನಾನು 21 ವರ್ಷದಿಂದ ಯಾರು ಹೆಂಗೆ ಎಲ್ಲ ಒಡನಾಟ ಇರುವಂತ ಎಲ್ಲ ಉಂಟು. ನಿಮ್ದು ಪರಿಚಯ ಉಂಟು. ಮಹೇಶ್ ಕೇಳ್ತಾರೆ 2 ವರ್ಷ ನಾವು ಹೇಳಿದೆ. ಅವ್ರಿಗೆ ನಾನು ಪರಿಚಯ ಇಲ್ಲ ಅಂತ ಹೇಳ್ತಾ ಇದ್ದೆ. ನಾನು ಅವ್ರಿಗೂ ಗೊತ್ತುಂಟು. ಅವ್ರಿಂದ ಒಡನಾಟ ಇತ್ತು. ಅಲ್ಲ, ಯಾಕಂದ್ರೆ ನೀವು ಮಾತಾಡೋದು ಹೆಂಗ ಉಂಟು ಬೇಜಾರಿಗಲ್ಲ. ಕೇಳ್ತಾರೆ ಇದು ಆದ ಕೂಡಲೇ ನಿಮ್ಮ ಮಾವನವರಿಗೆ ಕರ್ದು ಹಿಡಿದುಕೊಂಡೆ ನಾನು ಯಾವಾಗ ಬೇಕಾದರೂ ಜಾಗ ಬಿಡ್ಲಿಕ್ಕೆ ತಯಾರಿದ್ದೇನೆ. ನೀವು ಜಾಗ ನನ್ಗೆ ಬೇಡ, ನೀವು ಅಡ್ಡ ಬಂದಿಲ್ಲ. ಅದಕ್ಕೆ ಎಕ್ಸ್ಪೆನ್ಸಿವ್ ಏನು ಉಂಟಲ್ಲ ಖರ್ಚು ಮಾಡ್ಲಿಕ್ಕೆ ಅದನ್ನು ಕೂಡ ಕೊಡ್ತೇವೆ ಅಂತ ಹೇಳಿ ಕಮಿಟಿಯವರು ಒಪ್ಕೊಂಡಿದ್ದಾರೆ. ನಾವು ಅವರಿಗೆ ಮಾತಿನ ಪ್ರಕಾರ ಮೊದಲು ಮಾತಿನ ಪ್ರಕಾರ 80,000 ರೂಪಾಯಿ ಕೊಡೋದಂತ ಮಾತಾಡಿದ್ವಿ ಹಳೆ ಕಮಿಟಿ. ಅದು ಕಾಲಾನಂತರದಲ್ಲಿ 1 ಲಕ್ಷ ರೂಪಾಯಿ ಹೋಯ್ತು. 1 ಲಕ್ಷ ರೂಪಾಯಿ ಹೋಗಿ 1.5 ಲಕ್ಷ ರೂಪಾಯಿ ಕೊಡೋದಾಯ್ತು. ಅಲ್ಲ, 1 ನಿಮಿಷ, 1.5 ಲಕ್ಷ ರೂಪಾಯಿ ಕೊಡೋದಾಯ್ತು. ಹಂಗೆ ನಾವು ಕೊಡ್ತೇವೆ ಅಂತಲೂ ಹೇಳಿದ್ದೇವೆ, ಅದೇ ಪ್ರಕಾರನೂ ಹೇಳಿದ್ದೇವೆ. ಆದರೆ ಅದು ಇನ್ನೂ ಕಾರ್ಯಗಳು ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ನಾವು ಮತ್ತೆ ಪುನಃ ಕೇಳಬೇಕಲ್ಲ, ವೈದ್ಯಕ ಪ್ರಕಾರ ಇಲ್ಲ ಸ್ವಲ್ಪ 4 ಸ್ಥಾನ ಹೇಳಿದಾರಲ್ಲ, ಅದ್ರ ಪ್ರಕಾರ ಪೂಜೆ ಕಾರ್ಯಗಳನ್ನು ಚಾಲೂ ಮಾಡಿದ್ದೇವೆ. ಅದ್ರ ಪ್ರಕಾರ ಮಾಡಿದ್ರೆ ಬಿಟ್ರೆ ಇದುವರೆಗೂ ನಾವು ಯಾವತ್ತಾರು ನಮ್ಮ ಕಮಿಟಿಯವ್ರಿಗೆ ಹೋಗಿ ಮನೆ ಒಳಗೆ ಹೋಗಿ ಹೇಳ್ರಿ ಅಂತ ತಗೊಂಡು ಹೇಳಿದ್ದುಂಟ? ಅದು ನಾನು ಹೇಳುದೇ ಇಲ್ಲ. ಕಮಿಟಿಯಲ್ಲಿ ಹೇಳಿದ್ದು ಅಂತ ಹೇಳ್ಬಾರ್ದು. ಕಮಿಟಿಯಲ್ಲಿ ಇದ್ದವರು ಹೇಳಿದ್ರೆ ನಾವು ಯಾಕಂದ್ರೆ ಅಷ್ಟು ಅರೇಂಜ್ಮೆಂಟ್ ಉಂಟು ಮನ್ಸಿಗೆ. ನಾನು ಯಾರಿಗೂ ಇಟ್ಟಿದ್ದೀನಿ ಎಲ್ಲ ಪುರದಲ್ಲಿ ಒಬ್ಬರಿಗೂ ಮಾತಾಡಲಿಲ್ಲ. ನನಗೆ ಮನ್ಸಿಗೆ ಉಂಟು, ಮಾತಾಡಿದ ಬಗ್ಗೆನೋ ಮನಸ್ತಾಪ ಉಂಟು, ಎಲ್ಲ ಉಂಟು. ಈಗ ಮಾತಾಡ್ತಿರೋ ಬಗ್ಗೆನೋ ಯಾರು ಬೇಕಾದ್ರೂ ಕೇಳಿದ್ರೆ ಮನಸ್ತಾಪ ಉಂಟು. ನಂಗೆ ಹಿಂಗೆ ಮಾತಾಡ್ದಲ್ಲ, ಅವ್ರಿಗೆ ಹಿಂಗೆ ಮಾತಾಡೋದು ನಮ್ಗೆ ಉಂಟು. ಅದಕ್ಕೆ ಆತ್ಮಸಾಕ್ಷಿ ಉಂಟು ನಮಗೆ ಮಾತಾಡಿದಾಗ. ಆದರೆ ಅದು ನೋವು ಉಂಟಲ್ಲ, ನಾನು ಪ್ರತಿಯೊಂದು ವಿಷಯ ಹೇಳ್ತೇನೆ. ನೀವೇನೇನು ಹೇಳ್ತೇನೆ ಟೋಟಲ್ ಬೇಡ. ನಾನು ಚರ್ಚೆಗೆ ಮತ್ತೊಂದು ದಿವಸ ಡೇಟ್ ಬೇಕು. ಬೇಡ 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 ಮಾತಾಡೋದಿಲ್ಲ ವಿಷಯ ಒಬ್ಬೊಬ್ಬರೇ ಮಾತಾಡೋದು. ಎಲ್ಲರೂ ಮಾತಾಡ್ತಾರೆ. ಎಲ್ಲರ ಬಗ್ಗೆ ಹೇಳಿದ್ದಕ್ಕೆ ನಾನು ಮಾತಾಡ್ತೀನಿ. ನನ್ನ ಬಗ್ಗೆ ಮಾತಾಡಿದ್ರೆ ಎಲ್ಲ ನನ್ನ ವಿಷಯ ಇಲ್ಲ. ನಾಳೆ ಮಾತಾಡೋದಿಲ್ಲ. ಅಧಿಕಾರ ಇಲ್ಲ, ಹಕ್ಕಿಲ್ಲ ಅಂತ. ಯಾಕಂದ್ರೆ ನಮ್ಮ ಹತ್ರ ಕರೆಕ್ಟ್ ಆಗಿ ನನಗೆ ಹಕ್ಕಿದ ಮೇಲೆ ಅವರಿಗೂ ಹಕ್ಕಿದೆ. ಅಂದ್ರೆ ಹಕ್ಕಿದ ಪ್ರಶ್ನೆ ಹೇಳ್ಬೇಡ. ಪ್ರತಿಯೊಂದಕ್ಕೂ ಅವ್ರು ಹೇಳ್ತಾರಲ್ಲ, ಸಂತೋಷ್ ನಿನ್ನೆ ಆದಿತ್ಯ ಗುಡಿಗಾರ ಹೇಳ್ತಾರೆ ನಾವೇ ವಾಮಾಚಾರ ಮಾಡಿದ್ದ समाधान करून रागान ಇದು ಹೋದ ನಂತರ ಇವ್ರಿಗೆ ನೀವು ಬೇಕಂತ ಹೇಳಿದ್ರೆ ಈಗ CC ಕ್ಯಾಮ್ರಾ ಕೊಡ್ಸೋನಿಗೂ ಕೇಳಿದೆ. ನಿಮ್ಮ ಮಾತು ಕೇಳಿದ್ರೆ ಅವ್ರ ಮಾತು ಕೇಳಿದೆ. ನಾನು ಇವ್ರು ಹೋದ ನಂತರ ಕೇಳಿದೆ. ಆದಿತ್ಯ ಗುಡ್ಗಾರ್ ಹೇಳ್ದಾನು ಕೇಳಿದೆ. ಹಂಗೆ ಹೇಳ್ದಾನು ನೀವೇ ಮಾಡಿದ್ದೇನು ಅಂತ ಕೊಂಡು. ಅವ ನೀವೇ ಮಾಡಿದ್ದು ಅಂತ ಹೇಳಿಲ್ಲ, ನೀವು ಮಾಡಿದ್ರೇನು ಅಂತ ಕೇಳಿದಾನೆ ಹೊರತು ಹಂಗೆ ಮಾಡಲಿಲ್ಲ. ಯಾಕಂದ್ರೆ ನೀವು ಕರ್ಸಿ ಅಂದ್ರೆ ನಾನು ಈಗೂ ಕರ್ಸ್ತೇನೆ, ಈಗೂ ನೀವೇ ಮಾಡಿದ್ರೇನು ನೀವು ಮಾಡಿದ್ರು ಮೈ ಮೇಲೆ
पेशंस नಮಗೆ सांगा धरून घे ಅವ್ರು ಬೇರೆ ಕೆಲಸನೂ ಉಂಟು. ನಾವು ನೀವು ಒಂದ್ ದಿವಸ ಟೈಮ್ ಅಲ್ಲ ನಿಮ್ಗೆ ಯಾರು ಬೇಕಾ ನಾಳೆ ಮಾತಾಡೋದಿಲ್ಲ ವಿಷಯ ಮತ್ತೆ ಈಗ ಪ್ರೆಸ್ ಮೀಟಿಂಗ್ ಕರೆದಿದ್ದು ನಾವು ದೇವಸ್ಥಾನದ ಹೊಸ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಸಲುವಾಗಿ ಅಲ್ಲ ಇಲ್ಲಿ ಕೇಳು ಅದನ್ನ ಒಂದೇ ಮುಗಿಸುವ. ನಮ್ದು ವೈಯಕ್ತಿಕ ಏನುಂಟಲ್ಲ, ನಾವು ನೀವು ಕುಂತು ಯಾವ ದಿವಸ ಅಲ್ಲ ನಿನ್ನೆ ಹೇಳಿದಾನೆ ಯಾರು ಕವಳಿ ಹೇಳಿದಾನೆ, ಒಂದ್ ದಿವಸ ನೀವು ಡೇಟ್ ಕೊಡಿ, ಒಂದ್ 2-3 ಡೇಟ್ ಕೊಡಿ. ನಮ್ದು ಒಂದ್ ದಿವಸ ನಾವು ಬರ್ತೇವೆ. ಆ ದಿವಸ 3 ಡೇಟ್ ನಲ್ಲಿ ಯಾವ ದಿವಸ ಒಂದು ಇಲ್ಲಿ ಡಿಸ್ಕಷನ್ ಮಾತಾಡ್ತೀರಾ ಅಂತ ಹೇಳಿದ್ರು. ಇವತ್ತು ಭಾವನೆಗಳು ಬರಬಾರ್ದು. ಪ್ರೆಸ್ ಮೀಟ್ ಅವ್ರಿಗೆ ಕೂರಿಸಿ ನಾವು ಮಾತಾಡಬಾರ್ದು. ನಮ್ದೇನೋ ಕಮಿಟಿ ತಪ್ಪಿದ್ದೇನೆ ಅಂತ ತಗೊಂಡು ಹೇಳಿ ನಾವ್ ಇವತ್ತು ಮಾತಾಡ್ಲಿಕ್ಕೆ ನಾವು ರೆಡಿ ಇದ್ದೇವೆ. ಈಗಲೂ ಮಾತಾಡ್ಲಿಕ್ಕೆ ರೆಡಿ ಇದ್ದಾರೆ. ನಾವ್ ಯಾರು ತಪ್ಪೇನು ಮಾತಾಡಿಲ್ಲ, ನಾವು ತಪ್ಪು ಮಾಡಿಲ್ಲ. ನಾವು ಮಾತಾಡ್ಲಿಕ್ಕೆ ಯಾವಾಗೂ ಹೆದರೋರು ಅಲ್ಲ. ತಪ್ಪು ಮಾಡಿಲ್ಲ ಅಂದ್ರೆ ಯಾವಾಗ ಕುಂತು ಎಲ್ಲಿ ಬೇಕಾದ್ರೂ ಕುಂತು ಮಾತಾಡ್ಲಿಕ್ಕೂ ರೆಡಿ ಇದ್ದಾನೆ. ಅವರಿಗೆ ಲಿಮಿಟೆಡ್ ಟೈಮ್ ಕೊಟ್ಟಾಗ ಅವ್ರು ಉಳಿತಾರ ಅಂತ ಹೇಳಿದ್ರೆ ಅವ್ರು ಈಗಲೂ ಕುಂತು ಮಾತಾಡ್ಲಿ. ಅದರ್ವೈಸ್ ಅವ್ರು ಇವತ್ತು ಹೋಗ್ತಾರೆ, ಇವ್ರು ನಮ್ ಕೆಲಸಗಳಿಂದ ಹೋಗ್ತೇವೆ ಅಂತ ತಗೊಂಡು ಹೇಳಿ ಅವ್ರು ಹೋದ್ರೆ ನಾವು ಈಗಲೂ ಕುತ್ಕೊಳ್ತೇವೆ, ಈಗಲೂ ಮಾತಾಡ್ತಾರೆ. ರೀಸನ್ ಹೇಳ್ತಾರೆ ಅಲ್ಲ ನೋಡಿ ನಾವು ನಾವು ಇಲ್ಲಿ ಏನಿದ್ದೇವಲ್ಲ, ಕೇಳೋ ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಡಕ ಢಮರು ಆಗ್ಯಾವ. ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ, ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.